ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 40ನೇ ಪದ್ಯ. ಜ್ಞಾನಿ ಮೋಹಿಪುದು ಅಂದವೇ ಪರಮ ತತ್ವ, ಜ್ಞಾನಿ ಮೋಹಿಪುದು ಅಂದವೇ ತಾನಿ ನಿತ್ಯಾನಂದ ನಿಜ ರೂಪವೇ ನಿಪ, ಜ್ಞಾನಿ ಮೋಹಿಪುದು ಅಂದವೇ ತನು ಮೂರು ಕರಣಾಳಿ ಮನಸಾದಿಗಳನ್ನು ತನಗೆ ವಿಲಕ್ಷಣಬಹುದೆಂದು ತಿಳಿದ, ಜನನ ಮರಣವ ನುಳಿದ ಜೀವತ್ವವಳಿದ, ಜ್ಞಾನಿ ಮೋಹಿಪುದು ಅಂದವೇ ಪರಮ ತತ್ವ, ಜ್ಞಾನಿ ಮೋಹಿಪುದು ಅಂದವೇ ತಾನೇ ನಿತ್ಯಾನಂದ ನಿಜ ರೂಪವೇ ನಿಪ, ಜ್ಞಾನಿ ಮೋಹಿಪುದು ಅಂದವೇ ಕನಸು ಬಿಸಿಲು ದೊರೆ ಸುರಚಾಪದಂತೆ ಜನಿಸಿ ತೋರುವ ವಿಶ್ವವಿದು ನೆಲೆಯಲ್ಲ, ಕಾಮನೆಗೆ ಅನ್ಯವಿಲ್ಲವೆಂಬುದ ಮಿಗೆ ಬಲ್ಲ, ಜ್ಞಾನಿ ಮೋಹಿಪುದು ಅಂದವೇ ಪರಮ ತತ್ವ, ಜ್ಞಾನಿ ಮೋಹಿಪುದು ಅಂದವೇ ತಾನೇ ನಿತ್ಯಾನಂದ ನಿಜ ರೂಪವೇ ನಿಪ, ಜ್ಞಾನಿ ಮೋಹಿಪುದು ಅಂದವೇ ಹರುಷವಾರಿಧಿ ಶಂಭುಲಿಂಗದೊಡವೆರೆದು ಮರಳಿ ಸಂಸ್ಕೃತಿಯ ವಾಸನೆಯ ನೆರೆ ಸುಟ್ಟು ಪರಿಕಲ್ಪನೆಗೆಟ್ಟ ಸಹಜ ಒಳವಟ್ಟ, ಜ್ಞಾನಿ ಮೋಹಿಪುದು ಅಂದವೇ ಪರಮ ತತ್ವ, ಜ್ಞಾನಿ ಮೋಹಿಪುದು ಅಂದವೇ ತಾನಿ ನಿತ್ಯಾನಂದ ನಿಜ ರೂಪವೇ ನಿಪ, ಜ್ಞಾನಿ ಮೋಹಿಪುದು ಅಂದವೇ. ಸದ್ಗುರು ಸಿದ್ಧ ಪರಮ ಚರಿತ ಆನಂದ ಪೂರ್ಣ ಕಾಮಿತ ಸಜ್ಜನ ಸೌಖ್ಯ ಶಾಂತಿ ವರದ ಕಾಮಾರಿ ಕಾಲ ನೇಮಿಸ್ತಿಷ್ಠವ ನೀವುದೇ ಎನಗೇ ನೀವು ನಿರ್ವಿಘ್ನವಾಗುಂದರಿ, ಕರುಣಾಗಾರ ಪರಾವತಾರ ಮಹಿಮಾಂ ಘೋರಾಶಿ ಗುಣಶಿಲ್ಪಿ, ಅಜ್ಞಾನ ವರ್ಜಿತ ಮಾಡಲು ಗುರುವೇ ನೀನೆನ್ನ ಗವಿಸಿದ್ಧನೆ. ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಲ್ಲಿ ದಂಡೋತ್ ನಮಸ್ಕಾರಗಳನ್ನು ಸಮರ್ಪಿಸಿ, ಕ್ಷೇತ್ರಾದಿದೈವವಾಗಿ ಅಜ್ಞಾನವೆಂಬ ತಿಮಿರವನ್ನು ತನ್ನ ಜ್ಞಾನವೆಂಬ ಪ್ರಕಾಶದಿಂದ ಒದ್ದೋಡಿಸಿದ ಸದ್ಗುರು ಗವಿಸಿದ್ದೇಶ್ವರರ ಶ್ರೀ ಶರಣಾರವಿಂದಗಳಿಗೆ ದಂಡೋತ್ ನಮಸ್ಕಾರಗಳನ್ನು ಸಮರ್ಪಿಸಿ, ಮಹಾನ್ ಯಜ್ಞವಾದಂತಹ ಜ್ಞಾನ ಯಜ್ಞದಲ್ಲಿ ಜೀವಂತ ದೇವರಾಗಿ ಸರ್ವ ಅನರ್ಥಗಳನ್ನು ಪರಿಹರಿಸಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಲಕ್ಷಣಾತ್ಮಕವಾದ ಮೋಕ್ಷವನ್ನು ಪಡೆಯಲೇಬೇಕೆಂಬ ಸದಿಚ್ಛೆಯಿಂದ ಕೂಡಿದಂತಹ ಪುಣ್ಯಾತ್ಮರೇ, ಭಾಗ್ಯವಂತರೇ, ತಮ್ಮೆಲ್ಲರಿಗೆ ನನ್ನ ಶರಣು ಶರಣಾರ್ಥಿಗಳು. ಜ್ಞಾನೇ ಮೋಹಿಪುದು ಅಂದವೇ ಪರಮ ತತ್ವಜ್ಞಾನ, ಮೋಹಿಪುದು ಅಂದವೇ ತಾನೇ ನಿತ್ಯಾನಂದ ನಿಜರೂಪ ಎನಿಪ, ಜ್ಞಾನಿ ಮೋಹಿಪುದಂದವೇ ಅನ್ನುವಂಥ ಪದ್ಯವನ್ನ ನಮ್ಮವ್ವ ಬಹಳ ಸುಂದರವಾಗಿ ಪ್ರವಚನವನ್ನೇ ಮಾಡಿರ್ಲೇನೋ ಅನ್ನುವಷ್ಟು ಸುಂದರವಾಗಿ ಹಾಡಿಕೊಟ್ಟು, ತಾವು ಅಷ್ಟೇ ಭಕ್ತಿಯಿಂದ ಪದಬಂಧ ಪ್ರಾಸಗಳು ಪದಚ್ಛೇದಗಳನ್ನು ತಾವು ಕೂಡ ನಮಗೆ ವಿವರಣವನ್ನು ಮಾಡಿಕೊಟ್ಟಿದ್ದೀವಿ.
ಒಂಚೂರು ನೋಡೋ. ಒಂದು ಸುಮಾರು 2-3 ಪದ್ಯಗಳಿಂದ ನಿಮ್ಗೇನು ತೊಂದರೆ ಇದ್ದಿದ್ದಿಲ್ಲ. ಅವರು ಪೂಜ್ಯರು ಪಾಠ ಮಾಡ್ತಿದ್ರು, ನೀವು ಕೇಳ್ತಿದ್ರಿ. ಆದ್ರೆ ಮತ್ತೆ ಈಗ ನಿಮಗೆ ಕಷ್ಟಕಾಲ ಪ್ರಾರಂಭ ಆಯ್ತು. ಪ್ರತಿಯೊಬ್ಬರು ಪದ್ಯಗಳನ್ನ ನೇರ ದೃಷ್ಟಿಯಿಂದ ನೋಡಿ, ಶಬ್ದದ ಕೆಳಗೆ ತಮ್ಮ ತೋರು ಬೆರಳನ್ನು ಇಡಿ. ರುದ್ರನಾ, ಜ್ಞಾನಿ ಅಂತ ಎಷ್ಟು ಸಲ ಉಚ್ಚಾರ ಆಗ್ಯದಪ್ಪ? 2 ಸಲ ಉಚ್ಚಾರ ಆಗುತ್ತೆ. 2 ಸಲ. ಈಗ ಬಹಳ ಸಾರಿ ನಿಮಗೆ ಪುನರುಕ್ತಿ ಇತ್ತೋಮಾದಿಗಳನ್ನ ಬಿಡಿಸುವಾಗ ಯಾವುದನ್ನೇ 2 ಸಾರಿ ಉಚ್ಚಾರ ಮಾಡಿದೀವಿ ಅಂದ್ರೆ ಅಲ್ಲಿ ಬಹಳ ಆಗ್ರಹದ ಅಂತ ಅರ್ಥ ಆಗುತ್ತೆ. ಹೌದು ಹೌದು. ಬಾ 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 ಅಂತೀವಿ. ಹೌದು. ಬಾ 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 ಅಂದ್ರೇನು? ಈಗ ಏನೋಪ್ಪ, ಈಗ ನಾನು ಕೈ ತಪ್ಪಿ ಏನೋ ಬಿತ್ತು, ನನಗೆ ಅಸಾಧ್ಯ ಆಗಿತ್ತು, ನಿಮ್ಮನ್ನು ಓಡಿ ಬರ್ಸ್ಬೇಕಾಗಿತ್ತು, ನಾ ಏನ್ ಮಾಡ್ಬೇಕು ಈಗ? ಸಮಾಧಾನಲೆ ಸಾವಕಾಶ ಬಾ ಅನ್ಬೇಕಣ್ಣ ನಿನಗೆ? ಇಲ್ಲ. ಹೌದು ಹೌದು. ಪುನರುಚ್ಚಾರ ಮಾಡ್ತೀನಿ. ಸಂಸ್ಕೃತದಲ್ಲಿ ಕಾಕ್ವರ್ಥ ಅಂತ ಒಂದು ಶಬ್ದ. ಕಾಕ್ವರ್ಥ, ಕ ಬರೋದು, ವ ಬರೋದು, ಥ ಬರೋದು 9 ಕೊಡ್ಬೇಕು. ಕಾಕ್ವರ್ಥ ಅಂತ ಕರೀತಾರೆ ಸಂಸ್ಕೃತದ ಭಾಷೆಯಲ್ಲಿ. ಅದು ಕಾಕ್ವರ್ಥ ಅಂದ್ರೆ ಅರ್ಥ ಏನು ಅಂದ್ರ, ಈ ಕಾಯಿ ಹೆಂಗ್ ಕೂಗ್ತಾವ? ಕಾ ಗಪ್ಪಿರ್ತಾವಣ? ಇಲ್ಲ. ಕಾಯಿ ಹೆಂಗ್ ಕೂಗ್ತಾವ? ಕಾಕಾ ಅಂತ ಕೂಗ್ತಿರ್ತಾವ. ಕಾಕಾ ಕಾಕಾ ಅಂತ 2-3 ಸಲ ಯಾಕೆ ಕೂಗ್ತಾವು? ಒಂದ್ ಕಾ ಅಂತ ನಡೆದಿಲ್ಲ. ಅವನ್ನೆಲ್ಲ ಬಳಗವನ್ನೆಲ್ಲ ಕರಿಬೇಕಲ್ಲ ಪೂಜಿ. ಯಾವಾಗ ನಾಳಿಗೆ ಬಾ ಅಂತ ಕರಿಬೇಕನ? ನಾಳಿಗೆ ಬರ್ರಿ, ನಾಡ್ದು ಬರಿಬೇಕಾರ, ನಿಮ್ ಸೌಡದ ಬರಿ ಅಂತದನ? ಅದು ಕೂಡಲೇ ಬರ್ಬೇಕು. ಆ ಕಾಳಲ್ಲಿ ಏನ ವಿಳಂಬ ಮಾಡದೆ ಬರಿ ಅಂತ. ಹೌದು. ಅರ್ಥ ಆಗ್ತಿಲ್ಲ. ಕಾಕ್ವರ್ಥ ಅಂದ್ರೆ ಏನ್ ಅನ್ನೋದು? ಅದನ್ನೇನು ಕಂಠ ಮಾಡ್ಬೇಕಣ್ಣ? ಏನ್ ಅದ್ರ ದೃಷ್ಟಾಂತ ಹೇಳಿಬಿಟ್ನೆಲ್ಲ. ಹೆಂಗ ಕಾಗೆ ತನ್ನ ಬಳಗವನ್ನೆಲ್ಲ ಅತ್ಯಂತ ಪ್ರೇಮದಿಂದ ಬೇಗ 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 ಅಂತ ಹೆಂಗ ಕರಿತೈತೋ, ಹಾಗೆ ವೇದ ಭಗವತಿ ನಮಗೆ ಏನಾದ್ರೂ 2 ಸಾರಿ ಒಂದು ಶಬ್ದವನ್ನು ಉಚ್ಚಾರ ಮಾಡಿದ್ಲು ಅಂದ್ರೆ ಅದ್ರ ಅರ್ಥ ಏನು? ಬಹಳ ನಮ್ಮ ಮ್ಯಾಲ ಪ್ರೇಮದಾಳಂತ. ಹೌದಿಲ್ಲ? ಅಥವಾ ಬಹಳ ನಮ್ಮನ್ನು ಉಪಚಾರ ಮಾಡಾಕತ್ತಾಳಂತ. ಹೌದಿಲ್ಲ? ಒಬ್ಬ ವೈದ್ಯ ಪದೇ 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 ICU ಬರಾಕತ್ತಿದಂದ್ರೆ ಅಕಸ್ಮಾತ್ ಡಾಕ್ಟರ್ ಬರ್ದ್ರೆ ನಾವು ಸಾಯ್ತಾನ ಅಂದಂಗದು. ಹೌದಿಲ್ಲ? ಪದೇ ಪದೇ ಯಾಕೆ ಬರ್ತಾನ ಅವಲ್ಲೇ? ಅವ್ ಪದೇ ಪದೇ ಬರ್ಲಿಲ್ಲ ಅಂದ್ರ ಆ ರೋಗಿ ಅದು ಉಳಿಯುದಿಲ್ಲ ಅಂತದು. ಒಂದು ತಾಯಿ ಮಗನನ್ನ, ಆಟ ಆಡುವಂತ ಮಗನನ್ನ ಬಹಳ ಒತ್ತಾಯ ಮಾಡಿ ಒಳ್ಳೆಂದ್ರ ಕರ್ಕೊಂಡು ಹೋಗ್ತಾಳಪ್ಪ ಅಂತಂದ್ರೆ ಅದನ್ನ ಊಟ ಮಾಡಿಸ್ತಾಳಂತ ಅರ್ಥ. ಹೌದಿಲ್ಲ? ಅಂದ್ರೆ ನಿಮಗೆ ಪುನರುಚ್ಚಾರದ ಮಹತ್ವ ತಿಳಿಸಾಕತ್ತೀನಿ. ಹಾಗೆ ಅದನ್ನೆಲ್ಲ ಒಂದು ಇಟ್ಕೊಂಡು ನೋಡ್ರಿ ಅಲ್ಲಿ. ಮೊದಲನೆಯ ಜ್ಞಾನಿ ಮೋಹಿಪುದು ಅಂದವೇ ಪ್ರಶ್ನಾರ್ಥ. ಸ್ವಲ್ಪ ಈ ಪದ್ಯದ ಮೇಲೆ ಒಂದಿಷ್ಟು ಮಹಾನುಭಾವರು ಬೇರೆ ಬೇರೆ ರೀತಿಯಿಂದಲೂ ಅರ್ಥ ಮಾಡ್ತಾರೆ. ನಿಮಗೆ 2 ತೋರಿಸ್ತೇನೆ. ನಿಮಗೆ ಯಾವುದು ನಿಮಗೆ ಅಂತಃಕರಣಕ್ಕೆ ಯಾವ್ದು ಪ್ರೀತಿ ಅನಿಸ್ತದೋ ಅದನ್ನ ಇಟ್ಕೊಳ್ಳಿ. ನೀವು 2 ಇಟ್ಕೊಂಡ್ರೂ ಭೇದ ಇಲ್ಲ, ನೀವು 2ರಲ್ಲಿ ಒಂದನ್ನು ಇಟ್ಕೊಂಡ್ರೂ ಭೇದ ಇಲ್ಲ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಮಂದಿ ಪಂಡಿತರು ಈ ಪದ್ಯದ ಮೇಲೆ ಬಹಳಷ್ಟು ಚಿಂತನೆಗಳನ್ನು ಮಾಡಿದ್ದಾರೆ. ನಾನು ಇದು ಸರಿ ಇದು ತಪ್ಪು ಅಂತ ಹೇಳಲ್ಲ ನಿಮಗೆ. ಈಗ ನನ್ನ ದೃಷ್ಟಿಯಲ್ಲಿ 2 ಸರಿ. ಯಾವಾಗ 2 ಸರಿ ಅಂದ್ರೆ ಯಾರ್ಯಾರು ಯಾವ ಸ್ಥಳದಲ್ಲಿ ನಿಂತು ಯೋಚನೆ ಮಾಡ್ತಾರಲ್ಲ ಅವ್ರ ಸ್ಥಳದಲ್ಲಿ ಅದು ಸರಿ ಅದ. ಇದು ತಪ್ಪು ಅಂತ ನಾನು ಯಾಕೆ ಹೇಳ್ಬೇಕು? ಹೌದಿಲ್ಲ? ನೀನು ತಾಟ್ನಾಗ ಹಾಕಿದಂತ ರೊಟ್ಟಿ ಪಲ್ಯ ತುಂಬ ಗಬಾ 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 ತಿನ್ನಾಕತ್ತಿದೆಪ್ಪ. ನನ್ನ ಪಕ್ಕದಲ್ಲಿ ಒಬ್ಬ ವೈದ್ಯಶಾಸ್ತ್ರ ಬಲ್ಲವ ಒಂದು ತುತ್ತನ್ನ 130 ಸಾರಿ ಸಣ್ಣಂಗ್ ಅರಗಿಸಿ ಆ ರೊಟ್ಟಿಯನ್ನ ಕುಡಿಬೇಕು, ನೀರನ್ನು ತಿನ್ಬೇಕು ಅಂತ ನಾ ಆರೋಗ್ಯಶಾಸ್ತ್ರ ಹೇಳ್ತೇನೆ. ಹೌದಾ? ನಂದು ಹೇಳಿದ್ನಪ್ಪ? ಇಲ್ಲ.
ನೀ ಹಂಗ ತಿನ್ನಕತ್ತಿಯಲ್ಲ ಭಯಂಕರ ಹಸಿವಾಗ್ಯದ, ಏನ್ ಮಾಡ್ಬೇಕು? ಹೌದು. ಅಂದ್ರೆ ನೀನು ಹಂಗೆ ಒಂದೊಂದು ರೊಟ್ಟಿ ಗಬ್ಬ 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 ತಿನ್ನೋದು ನಿನ್ನ ಪಾಲಿಗೆ ಅದು ಸರಿನೇ. ಹೌದು. ಯಾಕೆ ಹಸಿವೆ ತಾಳ್ಲಿಕ್ಕೆ ಆಗ್ತಾ ಇಲ್ಲ. ಹಾ, ಆರೋಗ್ಯ ಶಾಸ್ತ್ರದ ಪ್ರಕಾರ ನಾನು ಹೇಳಿದ್ದು ಸರಿನೇ. ಹೌದು. ಯಾಕೆ ನಾನು ಹಂಗ ಆ ಶಾಸ್ತ್ರ ಹಾಕತ್ತೀನಿ ಅಂದ್ರೆ ನಾನು ಹೊಟ್ಟೆ ತುಂಬೇದ. ಹೌದು. ನಾನು ಹಸ್ತಿದ್ದ ನಿನ್ನಂಗ ತಿಂತಿದ್ದೆ, ನಾನು ಹೊಟ್ಟೆ ತುಂಬೇದ, ಅದಕ್ಕೆ ಶಾಸ್ತ್ರ ಹೇಳಕತ್ತೀನಿ. ಹೌದು. ಅಂದ್ರೆ ನಾ ಏನ್ ತೋರ್ಸಕತ್ತೀನಿ ಅಂದ್ರೆ ಅವ್ರ ಪಾಲಿಗೆ ಅದು ಸರಿನೇ, ಇವ್ರ ಪಾಲಿಗೆ ಇದು ಸರಿನೇ. ಹೌದು. ಹೀಗೆ ಎರಡು ರೀತಿಯ ಅರ್ಥಗಳನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಮೊದಲು ಪದಾರ್ಥಗಳನ್ನು ನೋಡೋಣ. ಜ್ಞಾನಿ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಹಿಂದೆ ಮಾಡಿದೆ, ನಿಮಗೆ ನೆನಪು ಮಾಡಿಕೊಡ್ತೇನೆ. ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವ ಜ್ಞಾನಾರ್ಥ ದರ್ಶನ ಏತದ್ ಜ್ಞಾನ. ಸಂಸ್ಕೃತದಲ್ಲಿ ಹೆಂಗ್ ಹೇಳ ಕೃಷ್ಣ ಭಗವಂತಲ್ಲೇ? ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನ. ಅಂದ್ರೆ ಆಧ್ಯಾತ್ಮ ಪ್ರತಿನಿತ್ಯದಲ್ಲಿಯೂ ಪ್ರತಿ ಕ್ಷಣದಲ್ಲಿಯೂ ಕೂಡ ಆಧ್ಯಾತ್ಮ ಅಂದ್ರೆ ನಿನ್ನ ಶರೀರವನ್ನೇ ಮಾಧ್ಯಮವಾಗಿ ಇಟ್ಕೊಂಡು ನಿತ್ಯ ಯಾವುದು ಅನಿತ್ಯ ಯಾವುದು ಅನ್ನೋದನ್ನ ಪರಾಮರ್ಶಿಸಿ ಅನಿತ್ಯವನ್ನು ಬಿಟ್ಟು ನಿತ್ಯವನ್ನು ಸ್ವೀಕರಿಸುವುದೇ ಜ್ಞಾನ. ಕೃಷ್ಣ ಹೆಂಗ್ ಹೇಳಿದ್ದಾನೆ ಗೊತ್ತಾಗ್ತಲ್ಲ ಈಗ? ನಿನ್ನ ಸ್ವದೇಹವನ್ನೇ ಮಾಧ್ಯಮವಾಗಿ ಇಟ್ಕೊಳ್ಳೋದು. ಮಂದಿಗೆ ಶಾಸ್ತ್ರ ಹೇಳುವಂಗಿಲ್ಲ. ನಿನ್ನ ದೇಹವನ್ನ ಹಿಂಗ್ ಬಡಿಬೇಕು, ಹಿಂಗ್ ಎಲೆ ದೇಹವೇ ನೀನು ನಿತ್ಯವೋ ಏನು ನಾನು ನಿತ್ಯನೋ ಅಂತ ಯೋಚಿಸ್ಬೇಕು. ನಿನ್ನ ದೇಹದ ಗುಣಿ ಮಾತಾಡ್ಬೇಕು. ಹೌದು. ಪ್ರತಿ ಕ್ಷಣದಲ್ಲಿಯೂ ನಿನ್ನ ದೇಹದೊಂದಿಗೆ ನೀನು ಚರ್ಚಿಸಿ ಚಿಂತಿಸಿ ಅನಿತ್ಯ ಭಾಗವಾದಂತ ವ್ಯವಹಾರಿಕ ಸದ್ರೂಪವಾದಂತ ಈ ವ್ಯವಹಾರಿಕ ಸತ್ಯೆಯನ್ನ ಬಿಟ್ಟು ಪಾರಮಾರ್ಥಿಕ ಸತ್ಯ ಆದಂತ ಕೇವಲ ಸ್ವರೂಪವು ನಾನು ಎಂದು ನಿಶ್ಚಯಿಸುವುದಕ್ಕೆ ಏನ್ ನಡಬೇಕು? ಅದಕ್ಕೆ ಜ್ಞಾನ ನಡಬೇಕು. ಇದು ಕೃಷ್ಣನ ಗೀತೆ. ಹೌದಾ? ಇನ್ನು ಇದನ್ನು ಸರಳ ಮಾಡಿಕೊಡ್ತೇನೆ, ಸರಳ ಮಾಡಿಕೊಡ್ತೇನೆ, ನಿಮಗೆ ಕನ್ನಡದಲ್ಲಿ ಮಾಡಿಕೊಡ್ತೇನೆ. ಹೌದಾ? ಸದಸದ್ ವಿಚಾರ ಪೂರಿತಂ. ಏನ್ ನಡಬೇಕು ಅದಕ್ಕೆ? ಸದಸದ್ ವಿಚಾರಿತ ಪೂರಿತಂ. ಇನ್ನೊಂದು ಗಟ್ಟಿಯಾಗಿ ಜೋರಾಗಿ ಹೇಳು. ಸದಸದ್ ವಿಚಾರಿತ ಪೂರಿತಂ. ಸದಾ ಆಚರಂ. ಸದಾ ಆಚರಂ. ಸರ್ವತ್ರ ಆಚರೇತ್ ಅಂತ ಇಂಗ್ಲಿಷ್ ಸಂಸ್ಕೃತದಲ್ಲಿ ಹೆಂಗೈತರು? ಸರ್ವತ್ರ ಆಚರೇತ್. ಒಂದು ವಿಚಾರ ಮಾಡಬೇಕು, ವಿಚಾರ ಮಾಡಿದ್ದನ್ನ ಆಯುಷ್ಯ ತುಂಬಾ ಆಚಾರದಲ್ಲಿ ತರಬೇಕು. ಅರ್ಥ ಆತಲ್ಲ? ಜ್ಞಾನ ಅಂತ ಹೇಳಕ್ಕೆ ಗೊತ್ತಾಗತ್ತಲ್ಲ. ಸದಸದ್ ವಿಚಾರಾತ್ ಸರ್ವತ್ರ ಆಚಾರ. ಆಚಾರ್ಯಗಳನ್ನ ಕರಿತಾರೆ ಗೊತ್ತಿಲ್ಲ? ಅಂದ್ರೆ ಏನು ಓದ್ಯಾರ ಅದನ್ನ ಆಚರಿಸ್ಬೇಕು. ಅವರು ಓದಿದ್ದನ್ನ ಅಲ್ಲೇ ಅನಾಚಾರಿ ಮಾಡಿದ್ರ ಯಾವಾತನು ನಿತ್ಯ ಅನಿತ್ಯ ಅಥವಾ ಸತ್ ಅಸದ್ರೂಪವಾದ ಸಮ್ಮಿಶ್ರ ಅನ್ಯೋನ್ಯಧ್ಯಾಸಕ್ಕೆ ಹೇತುವಾದ ದೃಶ್ಯರೂಪವಾದ ಜಗತ್ತಿನಲ್ಲಿ ಅಸದ್ರೂಪವನ್ನು ಹೋಗಲಾಡಿಸಿ ಸದ್ರೂಪವು ನಾನು ಎಂದು ನಿಶ್ಚಯಿಸುವನು ಏನಬೇಕು? ಜ್ಞಾನಿ. ಜ್ಞಾನಿ. ಗೊತ್ತಾಗ್ತಪ್ಪ? ಶಾಸ್ತ್ರ ಅಧ್ಯಯನ ಹೆಂಗ್ ಮಾಡ್ಬೇಕು ಅನ್ನೋ ತಿಳಿಯಾಕೈತಪ್ಪ. ಏನ್ರನ್ನ ಇಡೀ ವಾಕ್ಯ ತಗೊಂಡ್ರನಪ್ಪ ಈಗ ಅದನ್ನ ಇಲ್ಲ. ಅದು ಪ್ರತಿಯೊಂದು ಅಕ್ಷರವನ್ನು ನೋಡ್ತಾ ಇದ್ದೀನಿಲ್ಲ ನಾನು. ನಿಮ್ಮ ಆಯುಷ್ಯದಲ್ಲಿ ತತ್ತಿ ಕೂಡ ನೀವು ಒಂದು ವಾಕ್ಯವನ್ನು ತಿಳಿದತಿ ಅಂತ ತಿಳ್ಕೊಂಡ್ರಿ ಅಂತಂದ್ರೆ ನೀವು ಶ್ರುತಿಯಿಂದ ಹೊರಗಾಡಿ. ಶ್ರುತಿಯಲ್ಲಿ ಬರೆದ ಶಬ್ದಗಳು ಪ್ರತಿ ಅಕ್ಷರಗಳು ಕೂಡ ಬಾಂಬ್, ಅಣುಬಾಂಬ್ ಅಂತಿರ್ತಾವಲ್ಲ ಹಂಗಿರ್ತಾವ. ಅದೇನ್ ಮಾಡ್ತದಂತ ತುಳಿದ್ರೆ ಢಮ್ ಅಂತ ಹಾರಿಬಿಡ್ತದ ಅದು. ಹಂಗೆ ಶ್ರುತಿಯಲ್ಲಿ ಬರೆದ ಪ್ರತಿ ಶಬ್ದಗಳನ್ನು ಕೂಡ ನೀನು ಬಹಳ ಸೂಕ್ಷ್ಮವಾಗಿ ನೋಡ್ಬೇಕದನ್ನ. ಈಗ ಜ್ಞಾನಿ ಪದವನ್ನು ಹೆಂಗ್ ವಿಚ್ಛೇದನ ಮಾಡಿ ನೋಡಿದಿಲ್ಲೋ ಈಗ ಅಲ್ಲಿ? ಅದಕ್ಕೊಂದು ಸೂತ್ರ ಮಾಡಿದೀವಿ ಇಲ್ಲೋ? ಅದಕ್ಕೊಂದು ಶ್ರುತಿಯಲ್ಲಿರೋ ಪ್ರಮಾಣ ಹೇಳಿದೀವಿ ಇಲ್ಲೋ? ನಿನಗೆ ನನ್ನ ಬಾಯಿಂದ ಅಷ್ಟೇ ಹೇಳಿನೋ ನಾನು?
ಇಲ್ಲ ಶ್ರುತಿ ಪ್ರಮಾಣ ಹೇಳತ್ತೆ. ಅದಕ್ಕೆ ಶ್ರುತಿ ಪ್ರಮಾಣ ಕೊಟ್ಟಿದ್ದೇನೆ. ಅದನ್ನು ಮತ್ತೆ ಕನ್ನಡದಲ್ಲಿ ಸರಳ ಮಾಡಿ ಕೊಟ್ಟಿದ್ದೇನೆ. ಅದ್ರ ಬಗ್ಗೆ ನಾನು ಕಾಳಜಿ ಮಾಡ್ತಾ ಇದ್ದೇನೆ. ಅದು ನಿಮಗೆ ಅನ್ವರ್ಥಕ್ಕಾಗತ್ತಿಲ್ಲ ಅಂತ ನಿಮ್ಮನ್ನು ಬೆದರಿಸ್ತಾ ಇದ್ದೇನೆ, ಬೈತಾ ಇದ್ದೇನೆ, ಪ್ರೀತಿಸ್ತಾ ಇದ್ದೇನೆ. ಇದು ಒಬ್ಬ ಗುರುವಿನಲ್ಲಿರಬೇಕಾದ ಲಕ್ಷಣಗಳು. ನಾಳೆ ನೀವು ಪಾಠ ಮಾಡುವಾಗ ಅವ್ರಿಗೆ ಏನ್ ತಿಳಿದ್ರು ಅಷ್ಟೇ ಐತಿ, ಬಿಟ್ರು ಅಷ್ಟೇ ಐತಿ. ನಾವು ಪುಸ್ತಕದಾಗ ಹೆಂಗ್ ಓದಿವ್ ಹಂಗೆ ಹೇಳಿದ್ರೆ ಮಾಸ್ತರ್ ಅಂತಾರ ನಿಮಗೆ. ಮಾಸ್ತರಿಕೆ ಮಾಡಬಾರ್ದು. ಮಾಸ್ತರ್ ಅಂದ್ ಏನಪ್ಪ ಕೆಲಸ? ಒಂದು ಪಾಪ ಒಂದು ಟೆಕ್ಸ್ಟ್ ಬುಕ್ ಇರ್ತತಿ, ವರ್ಷದಾಗ ಇದನ್ನ ಮುಗಿಸ್ಬೇಕು, 35 ಹುಡುಗ ತಗೋಬೇಕು ಅಂದ್ರೆ 65 ಗೊತ್ತಿದ್ರು ನಡುತ್ತಲ್ಲಿ. ಎಷ್ಟು ತಗೊಂಡ್ರೆ ಪಾಸ್ ಮಾಡ್ತೀರಿ ನೀವು? 35 ಬಂದ್ರೆ ಪಾಸ್ ಮಾಡ್ತೀರಿ ಅಂದ್ರೆ 35 100ಕ್ಕೆ 35 ತಗೊಂಡನಂದ್ರೆ 35ರಷ್ಟು ತಿಳಿದತಿ, 65ರಷ್ಟು ತಿಳಿದಿಲ್ಲ ಅನ್ನಂಗಾತು. ಹೌದಪ್ಪ. ಅಂದ್ರೆ 65ರಷ್ಟು ತಿಳಿಲಾರ್ದವ್ರನ್ನ ಪಾಸ್ ಮಾಡಿ ಅವ್ರನ್ನ ಎಸಿ ಮಾಡಿ ನಮ್ಮನೇಲಿ ಎಸಿ ಮಾಡ್ತೀರಿ. ನೋಡ್ಕೋರಿ ಹೆಂಗ್ ವ್ಯವಸ್ಥೆ ಇದೆ. ಆದ್ರೆ ಇಲ್ಲಿ ಹಂಗಿಲ್ಲಿದು 100ಕ್ಕೆ 100 ತಿಳ್ಕೊಳ್ಳೋದಿಲ್ಲ. ಹೌದಪ್ಪ. ಇಲ್ಲಿ ಇದೇನು ಬಂದತಿ ಜ್ಞಾನಿ ಮೋಹಿಪುದಂದವೇ ಅಂತ ನನಗೆ ಇದನ್ನ ಓದಾಕ ಬಂದತಿ, ಇದು ನನಗೆ ತಿಳಿದತಿ ಅಂತ ತಿಳ್ಕೊಂಡ್ರೆ ನನ್ನಂತ ಶತಮೂರ್ಖ ಜಗದೊಳಗಿಲ್ಲ. ಈಗ ಜ್ಞಾನಿ ಅನ್ನೋದು ಪಕ್ಕ ಸ್ವಚ್ಛ ಆಗ್ತಾ ಇದೆ. ಇನ್ನ ಒಂದು ಜ್ಞಾನಿ ಐತಿ ಮುಂದ್ ಮತ್ತೆ ಅದನ್ನ ನೋಡೋಣ ಮುಂದಲ್ಲಿ. ಒಂದನೇ ಜ್ಞಾನಿ ಮುಗಿಸಿನ ನಾನು 2ನೇ ದಿನ ಹಿಡ್ದಿಲ್ಲ. ಅದ್ರದ್ದು ಬಂದಾಗ ಅಲ್ಲಿ ಹಣೆ ಬರ ಅದ್ರದ್ದು ಬೇರೆ. ಇನ್ನು ಮುಂದಿನ ಶಬ್ದ ಏನೈತಪ್ಪ ಅಲ್ಲೇ? ಮೋಹಿಪುದ ಅಂದವೇ. ಮೋಹಿಪುದು ಪದದಲ್ಲಿ ಏನೈತಿ? ಮೋಹ. ಒಂದನೇ ಶಬ್ದ ಏನದು? ಮೋಹ. ಮೋಹ ಅಂತಂದ್ರೆ ಯಾವುದು? ಮೋಹ ಅಂದ್ರೆ ಏನು? ಮೋಹಕ್ಕೆ ವ್ಯಾಖ್ಯಾನ ಏನು? ಯಾವುದಕ್ಕೆ ಮೋಹ ಅನ್ಬೇಕು, ಯಾವುದಕ್ಕೆ ಕಾಮ ಅನ್ಬೇಕು? ಅದಕ್ಕೆ ಪ್ರತಿಯೊಂದಕ್ಕೂ ಕಾನೂನು ಐತಿ. ಹೌದು. ಮೋಹ ಅಂದ್ರೆ ಏನು ಅಂದ್ರೆ ಮಾ ಊಹ. ಅದನ್ನ ಪದಚ್ಛೇದ ಹೆಂಗ್ ಮಾಡ್ತಾರೆ? ಮಾ ಊಹ ಅಂದ್ರ ಊಹಣೆಗೆ, ನೀನು ಊಹಣೆಗೆ ಮಾಡಿ ಹೇಳಲಾರದಷ್ಟು ಅಥವಾ ಅದರಾಚೆ ಮೋಹ ಐತತ್ ನೋಡಪ್ಪ. ಊಹಿಸಿ ಹೇಳ್ತಿರ್ತಿರಲ್ಲ ನೀವು. ನಿಮ್ಮ ಊಹೆಗೆ ಯಾವುದು ನಿಲುಕುವುದಿಲ್ಲವೋ. ಹೆಂಗೈತ್ ನೋಡಿ ಶಬ್ದ, ಹೆಂಗೈತ್ ನೋಡ್ತಮ್ಮ ಅದು. ನೀನು ಊಹಣೆ ಮಾಡಿ ಏನ್ ಹೇಳ್ಬೋದು ನೀನು? ಇಲ್ಲಿ ಒಂದು 14 ಲೋಕದವಂತೆ ಅಂತ ಒಬ್ರು ಆಚಾರ್ಯರೇ ಹೇಳ್ಯಾರಪ್ಪ. ಅದರಾಚೆ ಅಂದ್ರೆ 14 ಲೋಕದ ತನಕ ಊಹಣೆ ಮಾಡಿದಿ ನೀನು. 15ನೇ ಒಂದು ಸ್ಥಿತಿ ಏನ್ರ ಗೊತ್ತಾತ ನಿನಗೆ? ಇಲ್ಲ. ಅಂದ್ರೆ ಅಲ್ಲಿ ತನಕ ನೀನು ಚಿಂತನೆ ಮಾಡಿ, ಮೋಹ ಅಂದ್ರೆ ಕಲ್ಪನೆ ಮಾಡಿ, ಊಹಣೆ ಮಾಡಿ, ಲೆಕ್ಕ ಮಾಡಿ, ನೀ ಏನು ಹೇಳಿದ್ರು ಕೂಡ ಆ ಮೋಹ ಅನ್ನೋದು ಅದರ ಆಚೆ ಐತಂತ ನೋಡಪ್ಪ. ಏನಂತೆ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ನಿಜಗುಣ ಶಿವಯೋಗಿಗಳು, ಪುಣ್ಯಾತ್ಮರು, ನಮ್ಮ ಪಾಲಿನ ಕಲ್ಪತರುಗಳು. ಅವ್ರು ಮೋಹ ಅಂತ ಎದಕ್ಕೆ ಅನ್ಬೇಕು? ಇದಕ್ಕ ಮೋಹ ಅನ್ಬೇಕು ಅಂತ ವ್ಯಾಖ್ಯಾನ ಮಾಡ್ತಾರೆ. ತನ್ನ ಅಹಂ ಭ್ರಮೆ ಎಂದೂ ನೀಗೆ ನಿಲದೀಯದೆ ಉನ್ನತವಾದ ಅನ್ಯರತಿಯನ್ನು ತನ್ನೊಳೆಸಗಿ ಕಾಡುತ್ತಿಹುದು ಅರಿವುಳ್ಳವರು ಮುನ್ನೋಡಲಿದು ಮೋಹವೆಂದೆನಿಪುದು. ಏನು ಯಾವಾಗ ಮಾಡಪ್ಪ ರುದ್ರಣ್ಣ? ನನಗೆ ತಾರೀಖು ಹೇಳ, ಇಂಥ ತಾರೀಕಿಗೆ ಮಾಡಿ ಒಪ್ಪಿಸ್ತಾನಂತೇಳಿ. ಮತ್ತೆ ಏನು ಹುಟ್ಟು ಉಪಯೋಗೇನೆ? ನೀವು ನಿಮ್ಮ ಜನ್ಮಕ್ಕೆ ಅರ್ಥ ಬೇಕಲ್ಲ. ಜ್ಞಾನ ಆಗ್ಲಾರದೆ ಈ ದೇಹವನ್ನು ಬಿಟ್ರಿ ಅಂದ್ರ ಋಣದಲ್ಲಿ ಬೀಳ್ತೀರಿ. ಈ ಭೂಮಿಯ ಋಣ ಹರುವುದಿಲ್ಲದು. ಎಂದ್ ಮಾಡವ್ರು ಇಂಥ ತಾರೀಕಿನ ದಿವಸ ನಾ ಮಾಡ್ತಾನಂತ ನೀವು ಹೇಳ್ಬೇಕು ನನಗೆ. ನೋಡ್ರಿ ಅದನ್ನ ಹೆಂಗ್ ವ್ಯಾಖ್ಯಾನ ಹೆಂಗಿದೆ. ತನ್ನ ಅಹಂ ಭ್ರಮೆ, ಅದು ಮುಂದೆ ಪರಮಾಣು ಭ್ರಮೆ ಹೇಳುವಾಗ ಹೇಳ್ತಾನಂತೆ. ಅಹಂ ಭ್ರಮೆ, ಅಜ್ಞಭ್ರಮೆ, ಕರ್ಣಭ್ರಮೆ, ಇಂದ್ರಿಯ ಭ್ರಮೆ, 3 ಅವಸ್ಥೆ ಭ್ರಮೆ ಅಂತ ಭ್ರಮೆದ್ದ ಒಂದು ಸಂತೆ ಐತೆ ಅಲ್ಲಿ. ಎಲ್ಲ ಭ್ರಮೆಗಳ ತಾಯಿ ಬೇರೆ ಯಾವುದು ಅಂದ್ರೆ ನಾನು ಅನ್ನೋದು. ರುದ್ರಣ್ಣ, ಎಲ್ಲಾ ಭ್ರಮೆಯ ತಾಯಿ ಬೇರೆ ಯಾವುದು? ನಾನು.
ಸಕಲ ಸುಖ ದುಃಖಕ್ಕೆ ಬೀಜ ಯಾವುದು? ನಾನು 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 ಪ್ರತಿಯೊಂದಕ್ಕೆ ನಾನು. ಈ ನಾನು ಅನ್ನುವಂಥ ಕೊಡ್ಲಿ ಕಾವು ಹಚ್ಚಿದ್ದಕ್ಕ ಆ ಕೊಡ್ಲಿ ಇಡೀ ಅರಣ್ಯ ಕಡ್ದು ಹೋಗ್ತದೆ. ಕಾವು ತೆಗೆದ್ಬಿಟ್ರೆ ಬರಂಗಿಲ್ಲ. ತನ್ನ ಅಹಂ ಭ್ರಮೆ ಎಂದೂ ಏನ್ ಹಣೆ ಬಿಡ್ಕೊಳ್ಳಿ, ಎಂದೂ ನೆವರ್. ಎಲ್ಲಿವರೆಗೆ ನಿನಗೆ ಜ್ಞಾನ ಆಗುವುದಿಲ್ವೋ ಅಲ್ಲಿವರೆಗೆ, ಎಲ್ಲಿವರೆಗೆ ಬೆಳಕು ಬರುವುದಿಲ್ವೋ ಅಲ್ಲಿವರೆಗೆ ಕತ್ಲು ಎಂದೂ ಹೆಂಗ್ ಹೋಗುವುದಿಲ್ಲೋ ಹಾಗೆ ಎಂದೂ ನೀಗದೆ ನಿಲಲಿಯದೆ ಉನ್ನತವಾದ ಅಣ್ಯರತಿ. ಉನ್ನತವಾದ ಅಣ್ಯರತಿ ಅಂದ್ರೆ ಹೆಂಗನ್ನೋದು ಹೇಳ್ತಾನೆ ನಿನಗೆ. ಆಗ ತಾನೇ ಸಂಸ್ಕೃತ ಓದಕ್ ಹೋಗಿ ಅಂತ ತಿಳ್ಕೋರ್ ಪಾಣಿ. ಹಂಗ ಸಂಸ್ಕೃತ ಓದಕ್ ಹೋಗಿದ್ದಿ. ಈಗ ಒಂದೇ ಸಾಹಿತ್ಯ ಪಾಠ, ಇನ್ನ ಕಾಳಿದಾಸನ ಇನ್ನ ಶಕುಂತಲೆ ಬಂದಿಲ್ಲ, ಏನಿಲ್ಲ. ಒಂದೇ ಶ್ಲೋಕ ಮುಗೀತಿ, ಪಾಠ ಬಿಡ್ತು, ಬಂದ್ ರೂಮ್ನ್ಯಾಗ ಮಲ್ಕೊಂಡಿ, ವಿಚಾರ ಶುರುವಾತ. ಏನು ಅಂದ್ರ ಇದು ಮುಗಿದು ವಿದ್ವತ್ ಮುಗಿದು ಕೂಡ್ಲೆ ನಮ್ಮ ಊರಾಣ ಮೊದಲಿನ ಪಂಚಾಚಾರ್ಯ ಸಾವ್ತಾನು, ಅವನು ಸತ್ತು ಕೂಡ್ಲೆ ನನ್ನ ಪೀಠಕ್ಕೆ ಮಾಡ್ತಾರು. ನನ್ನ ಪೀಠಕ್ಕೆ ಮಾಡಿದ ಕೂಡಲೇ ನನ್ನ ಕ್ಲಾಸ್ಮೇಟ್ಗಳು ಬೇರೆ ಬೇರೆ ದೇಶದ ನೌಕರಿ ಮಾಡ್ತಾರು. ಅವ್ರು ಒಂದು ಆಣಿ ತರ್ತಾರು, ಆಣಿ ಮೇಲೆ ನನ್ನ ಕುಂಡ್ರಸ್ತಾರು. ಆಣಿ ಸೊಂಡಿಲಿ ನನಗೆ ಹಾರ ಹಾಕ್ತತಿ, ಜನ ನನಗೆ ಜೈಘೋಷ್ ಮಾಡ್ತಾರು. ಏನ್ ಎಲ್ಲಿದಾನೀಗ ಅವ? ಪ್ರಾರಂಭವಾದ ತಿರುಕೆ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸು ಕಂಡನೆಂತನೇ. ಪುರದ ರಾಜ ಸತ್ತ ನೃಪಗೆ ವರಕುಮಾರರಿಲ್ಲದಿರಲು. ಪದ ಹಾಡಿದಿಲ್ಲ ಅದನ್ನ. ಮತ್ತೆ ಉನ್ನತವಾದ ಅಣ್ಯರತಿಯನ್ನು ತನ್ನೊಣೆಸಗಿ. ಇದು ಈಚೆಗಡೆ ನಾನು ಹುಡುಗಿಗೆ ಬಂತಂತ ತಿಳಿಯ, ತನಗ ಮಾತಿಲ್ಲ. ಕಾಡುತ್ತಿರುವುದ ಹಂಗ ಕನಸು ಕಾಣ್ಕೋತ ಡಬ್ ಮಾಡ್ಕೊಳಕಿತ್ತ ಎದ್ದು ಕುಂತು ಓದಿದ್ರ ಒಂದು ಶ್ಲೋಕ ಕಂಠಕ್ಕಿತ್ತ. ಉನ್ನತವಾದ ಅಣ್ಯರತಿಯನ್ನು ತನ್ನೊಳೆಸಗಿ ಕಾಡುತ್ತಿಹುದೋ ಅರಿವುಳ್ಳವರು. ಯಾರಿಗೆ ಗೊತ್ತಾಗತ್ತಿದು? ಸ್ವಲ್ಪ ಗುರುಪಾದವನ್ನ ಹಿಡಿದವರು, ದಿನನಿತ್ಯ ಪಾಠಕ್ಕೆ ಬಂದವರು, ಗುರು ಸೇವೆಯಲ್ಲಿ ಇದ್ದ ಅರಿವುಳ್ಳವರಿಗೆ ಮುನ್ನೋಡಲಿದು ವಿಚಾರ ಮಾಡಲು ಅವ್ರು ಏನಂತ ಕರ್ತಾರೆ ಇದಕ್ಕ? ಮೋಹವೆಂದೆನುವರು. ಯಾರಂತಾರು? ಅರಿವುಳ್ಳವರು. ಅಜ್ಞಾನಿಗಳಿಗೆ ಅನ್ನಕ್ ಬರ್ತತಾನ ಇದಕ್ಕೆ? ಅವ್ರು ಮೋಹದ ರಾಗ ಮುಣಗಿ ಬಿಟ್ಟಾರ. ಅವ್ರು ಎದ್ದು ಬಂದ್ರಲ್ಲ ಅನ್ನೋದು. ಯದಾ ತೇ ಮೋಹ ಖಲಿಲಂ ಬುದ್ಧಿರ್ ವ್ಯತಿರಿಷ್ಯತಿ ತದಾ ಗಂತಾಸ್ವಿ ನಿರ್ವೇದಂ ಶ್ರೋತವ್ಯಶ್ಯ ಶ್ರುತಶ್ಯ. ಆ ಮೋಹದ ರಾಡಿ ಅದು ನಿನಗೆ ಒಂದೇ ಸಮನೆ ರಾಚಿ. ನೀ ಎಲ್ಲಾರ ಒಂದ್ ಸ್ವಲ್ಪ ಎಲ್ಲಾರ 4 ಜ್ಞಾನ ಪ್ರತಿಪಾದನ ಸ್ಥಳದ ಪದ್ಯ ಭಯಪಟ್ಟು ಮಾಡೀನಿ, ನಾವು ಮಣ್ಣೊಂದು ಇದರ ಪ್ರವಚನ ಮಾಡೀನ್ರಿ, ಮಂದಿ ಚಪ್ಪಾಳೆ ಹೊಡೆದ್ರು ಅಂತ ತಿಳ್ಕೊಂಡ್ರ ನಿನ್ನ ತಲೆ ಮೇಲೆ ನಿಂತು ನಗತಕ್ಕ. ಅದೇನ್ ಮಾಡ್ತತಿ? ನಗತಕ್ಕದ ಯೋಗಿನಿಗೆ ಯೋಗಿನಿಯಾಗಿ ಕಾಡಿತ್ತ ಮಾಯೆ, ಶವನಂಗೆ ಶವನಾಗಿ ಕಾಡಿತ್ತ ಮಾಯೆ. ನೀ ಯಾವ ರೂಪ ತೊಡ್ತೀಯಲ್ಲ ಅದು ಡ್ರೆಸ್ ಕೋಡ್ ಮಾಡ್ಕೊಂಡು ಬರ್ತದದು. ಆ ಮೋಹದ ರಾಕ್ಷಸಿ ಅದು ಬಹುರೂಪಿ. ನೀನು ಕನ್ಯಾ ನೋಡಕ್ ಹೋಗಿದ್ಯಾ, ನಿನಗೆ ಹೆಂಡತಿ ಆಗಿ ಬರ್ತದೆ. ಶಾಲೆ ಕಲಿಯಕ್ ಹೋಗಿದ್ಯಾ, ನಿನಗೆ ಫಸ್ಟ್ ಬಂದರ್ಗತೆ ತೋರಿಸ್ತತಿ. ನೀನು ಸನ್ಯಾಸಿ ಆಗಿದ್ಯಾ, ನಿನಗೆ 5 ಕಲಸದ ಮಠ ಕಟ್ಟಿದರ್ಗತೆ ತೋರಿಸ್ತತಿ. ನಿನಗೆ ತೋರಿಸಿದ್ ನನಗೆ ತೋರಿಸೋದಿಲ್ಲ, ನನಗೆ ತೋರಿಸೋದನ್ನ ಇನ್ನೊಬ್ಬರಿಗೆ ತೋರಿಸೋದಿಲ್ಲ. ಅವ್ರು ಯಾರ್ಯಾರು ಹೆಂಗದಾರ
ಹಂಗಂಗ ತೋರಿಸಿ ಮೋಹದ ಮಡವಿನಲ್ಲಿ ಕೆಡವಿ ಮ್ಯಾಲ ಮಣ್ಣು ಮುಚ್ಚಿ ಅದ್ರ ಮ್ಯಾಲ ಇಮ್ಟಿ ಕಂಟಿ ಹೇರಿ ಅದ್ರ ಮ್ಯಾಲ ನೆತ್ ಹೆಂಗಪ್ಪ ರುದ್ರಣ್ಣ? ಹೌದಪ್ಪಾಜಿ. ಇಂಥ ಮೋಹವನ್ನು ಸದಸದ್ದು ವಿಚಾರಿ ಮಾಡುವುದು ಅಂದವೇ ಇಲ್ಲಪ್ಪಾಜಿ. ಮತ್ ಗಪ್ಪ ಹಾಕಿ ಲೋಪ ಹೆಂಗ್ ಮಾಡ್ಲ? ಮಾಡಂಗ ಸರಿನಾ? ಸರಿನಾ? ಇದನ್ನ ಮಾಡೋದು ಸರಿನಾ? ಇಲ್ಲ ಇಲ್ಲ. ಇದನ್ನ ಮಾಡಿದ್ರೆ ನಿನಗೆ ನಾ ಜ್ಞಾನ ಅನ್ಬೇಕಾ? ಇಲ್ಲಪ್ಪಾಜಿ. ಜ್ಞಾನಕ್ಕೆ ಲಕ್ಷಣ ಮಾಡಿ ಸದಾ ಸದಸದ್ದು ವಿಚಾರಿ ಸರ್ವತ್ರ ಆಚಾರಿ. ಈ ಲಕ್ಷಣದಿಂದ ನೀನು ಜ್ಞಾನಿಯಾಗಿ ಕುಂತಿ. ಹೌದು. ಕುಂತು ಏನ್ ಮಾಡಕ್ ಹತ್ತಿ ಅಂತಂದ್ರೆ ಯಾವುದು ಅನಿತ್ಯ ಅಂತ ನೀನ ಹೇಳಿಯಲ್ಲ, ಅದೇ ಅನಿತ್ಯ ವಸ್ತುಗಳ ಸಲುವಾಗಿ ಬಿಸಲಾನ ನಾಯಿ ಬಂಡಿ ಬುಡಕ್ ಹೋಗಿ ನಾಲಿಗೆ ಇರದಂಗ. ಹೌದಪ್ಪಾಜಿ. ಈ ನಾಯಿ ನೋಡಿ ಅಂತ ಮಣಿ ಬಂಡಿ ಬುಡಕ್ ಹೋಗು ನಾಯಿ ಅಂತ ಹೇಳಿ. ಓ ನಿಮಗ್ ನಾ ಹೇಳಿ ತಿರುತ್ತಿಲ್ಲ ಏನೋಪ್ಪ. ಮತ್ತೆ ನಾವು ಹಳ್ಳಿಯ ಇದ್ದವರು ಆಗ ನಾವು ಜಾತ್ರೆಗೆ ಹೋಗ್ತಿದ್ವಿ. ಬಂಡಿ ಹುಡ್ಕೊಂಡು ಜಾತ್ರೆಗೆ ಹೋಗೋರು. ನಾವು ಆ ಎತ್ತುಗಳು ಬಂಡಿ ಹೇಳ್ಕೊಂಡು ಹೋಗ್ತಿದ್ದು, ನಾವು ಬಂಡಿ ಹಾಕೊಂಡಿರ್ತಿದ್ವು. ಆ ಸಾಕಿದ ನಾಯಿ ಬಂಡಿ ಬುಡಕ್ ಬರ್ತಿತ್ತು. ಅದು ಅದನ್ನ ನಾವೇನು ಜಾತ್ರೆಗೂ ಕರೆದಿಲ್ಲ. ಏನಪ್ಪಾ ಅದ್ರ ಸಲುವಾಗಿ ನಾವು ಏನಪ್ಪಾ ಅದ್ರ ಬಗ್ಗೆ ವಿಚಾರನೂ ಮಾಡಿಲ್ಲ. ಅದಕ್ಕೆ ಪುಟ್ಟು ಬಿಸಲಾಗಿ ಬಂಡಿ ಬುಡಕ್ಕೆ ಗೇನುದ್ದ ನಾಲಿಗೆ ಹಿಡ್ಕೊಂಡು ಅದು ಬಂಡಿ ಬುಡಕ್ಕೆ ಓಡ್ತಿತ್ತದು. ಒಬ್ಬ ಸಾಧು ಕೇಳಿದ, ಎಲೆ ನಾಯಿ ಯಾಕೆ ಓಡುತ್ತಿ ಅಂತ. ಅವಾಗ ನಾಯಿ ಹೇಳ್ತು, ಏನೋ ಸಾಧು ನಿನಗೆ ತಿಳಿದಿಲ್ಲೇನು, ನಾವು ಅಲ್ಲೇ ದೇವರಿಗೆ ಹೊಂಟಿವು, ಬಂಡಿ ಯಾರೇ ಅವ್ರ ನಿತ್ರ ಅಂತು. ಏನಂತದು? ದೇವರಿಗೆ ಹೊಂಟಿವು. ಬಂಡಿ ಯಾರು ಹೇಳಿ ಅವರು? ಎತ್ತುಗಳು. ಬಂಡಿಗಳು ಎತ್ತುಗಳು. ಆದ್ರೆ ನಾಯಿ ಏನ್ ತಿಳ್ಕೊಂಡತಿ? ನಾಯಿ ಹೇಳ್ತೀನಿ ಹೆಂಗ ಬಂಡಿಯ ಬುಡಕಿನ ನಾಯಿ ಗೇನುದ್ದ ನಾಲಿಗೆ ಹಿರಿದು ಅನವಶ್ಯಕವಾಗಿ ಓಡಾಡಿ ಹೆಂಗ ಸತ್ತು ಹೋತೋ, ಹಂಗ 4 ಪದಗಳು 4 ಶಬ್ದಗಳು ಏನಾದ್ರೂ ನೀವು ಅದೇನೋ ಚಂದ್ರೋದಯದ ಓದ್ತಿರಲ್ಲ ಅಂತಾವು ಇಂತಾವು ಓದಿ 4 ಶಬ್ದವಾಕ್ಯಗಳನ್ನು ನೀವು ತಿಳ್ಕೊಂಡು ಪ್ರವಚನ ಮಾಡಿದ್ರು ಕೂಡ, ಕಾವಿ ಹಾಕಿದ್ರು ಕೂಡ, ಮಠ ಕಟ್ಟಿಕೊಂಡು ಇದ್ರೂ ಕೂಡ, ಲೋಕದಲ್ಲಿ ನಿಮ್ಮನ್ನು ಗುರುಗಳು ಅಂತ ಸ್ವೀಕರಿಸಿದ್ರು ಕೂಡ, ಅಂತಃಕರಣದಲ್ಲಿ ಜಡಭೂತವಾದ ವಿಷಯದ ಕಡೆಗೆ ನಿಮ್ಮ ಮನಸ್ಸಿತ್ತು ಅಂದ್ರೆ ಮುಂದೇನು ಹೇಳಿಪ್ಪ ನಾನು ನಿಮ್ಮನ್ನ ಜ್ಞಾನಿ ಅಂತ ಅನ್ಲೋ ಹೆಂಗ ಬರಂಗಿಲ್ಲ, ಅನ್ನಕ್ ಬರೋದಿಲ್ಲ. ಹೌದಾ? ಹೌದಾ? ಅದನ್ನ ಮುಂದೆ ಏನ್ ಮಾಡ್ತಾನ ನೋಡು, ವಿಶೇಷಣ ಕೊಟ್ಟಾನ ನೋಡಲ್ಲಿ. ಅಲ್ಲಿ ತಲೆ ಅದ್ರ ಮುಂದೆ ನೋಡಲ್ಲಿ ಜ್ಞಾನಿ ಮೋಹಿಪುದಂದವೇ ಆತ ಅಲ್ಲೇ ಅಲ್ಲೊಂದು ಅಲ್ಪರಾಮ ಕೊಟ್ಟ. ಮುಂದಿನ ನೋಡ ಪರಮ ಏನಂತ ಹೇಳಲ್ಲಿ. ಪರಮ ಪರಮ ಅಂದ್ರೆ ಏನು? ಶ್ರೇಷ್ಠ. ಶ್ರೇಷ್ಠ ಅಂದ್ರೆ ಶ್ರೇಷ್ಠ ಜ್ಞಾನಿ ಮತ್ತು ಹಂಗ ಜ್ಞಾನಿ ಬೇರೆ ಬೇರೆ ಇದಾರ ನಂಗೆ ಆತಲ್ಲ. ಇಲ್ಲಿ ಮೊದಲು ಬರದಿಲ್ಲ ಅವ ಜ್ಞಾನಿಗೆ, ಮೊದಲು ಇಲ್ಲಿ ಪರಮ ಅಂತ ಬರದಿಲ್ಲ. ಅವ ಪರಮ ತತ್ವಜ್ಞಾನಿ ಅಂತ ಬರ್ದಾನ ಅಲ್ಲಿ ಅವ ಇಲ್ಲ. ಹೌದಲ್ಲ? ಹೌದು. ಆ ಪರಮ ತತ್ವಜ್ಞಾನಿ ಮೋಹಿಪುದು ಅಂದವೇ ಅಂತ 2ನೇ ವಾಕ್ಯದಲ್ಲಿ ಮತ್ತೆ ಬರ್ದಾನಿದೆ. ಹೌದಲ್ಲ? ಹಂಗ ಬರಬರ ಐತಿಲ್ಲ ಮತ್ತೆ. ಹೌದಪ್ಪ. ಹಿಂಗ್ ನೋಡಪ್ಪ, ಹಿಂಗ್ ನೋಡಪ್ಪ. ಆ ಪರಮ ತತ್ವಜ್ಞಾನಿ ಅಂತ ಅಂದ್ರೆ ಏನು ಅಂದ್ರೆ, ಏನ ವಿಚಾರಿಸ್ಯಾನಲ್ಲ ಅದನ್ನ 3 ಅವಸ್ಥೆ, 3 ದೇಹ, ಕಾಲ, ಕೈಯ, ಮನಸ್ಸು, ಬುದ್ಧಿ, ಈ ಎಲ್ಲ ವಿದ್ಯುನ್ಮಾನಗಳಲ್ಲಿಯೂ ಕೂಡ ತಾನು ತಿಳಿದುಕೊಂಡಂತ ಅನುರೂಪವನ್ನು ಆಚರಿಸ್ತಿದ್ದಂದ್ರ ಅಂಥ ಪುಣ್ಯ ಪುರುಷ ದೃಶ್ಯಾತ್ಮಕ ಜಗತ್ತನ್ನು ದಾಟಿ ನಿರ್ವಿಕಲ್ಪ ಸಮಾಧಿಯನ್ನು ಮೋಹಿಪುದು ಅಂದವೇ. ರುದ್ರಣ್ಣ ಏನ್ ಹೇಳಕತ್ತೀನಿ ಈಗ?
ಪರಮ ತತ್ವಜ್ಞಾನಿ ಅಂದ್ರೆ ಯಾರು? ದೇಹವನ್ನೇ ಮೊದಲು ಮಾಡಿಕೊಂಡು ಕರ್ಣಗಳಾಗಲಿ ಮನಬುದ್ಧಾದಿಗಳಾಗಲಿ ಸಕವಸ್ಥೆಗಳಾಗಲಿ ಎಲ್ಲ ಅವಸ್ಥೆಯನ್ನು ಎದುರಿಟ್ಟು ನೋಡುವಂತ ಕೇವಲ ಸಾಕ್ಷಿ ರೂಪನಾದ ಜ್ಞಾನವನ್ನು ಯಾವಾತನು ಅಂಗೀಕರಿಸ್ಯಾನಲ್ಲ, ಅವ ಏನು ಇಚ್ಛಿಸ್ಬೇಕು ಅಂತಂದ್ರೆ ಕೇವಲ ನಿರ್ವಿಕಲ್ಪ ಸಮಾಧಿಯನ್ನ ಯಾವಾಗ ನನಗದ ಈ ಬರೀ ಶಬ್ದದ ಗೊತ್ತಾಗೈತೆ ನನಗೆ. ಆದ್ರೆ ನಿರ್ವಿಕಲ್ಪ ಸಮಾಧಿ ಇದೇನು ಸಿಕ್ತೆ ನಿನಗೆ? ಇಲ್ಲಪ್ಪ. ಅದು ನನಗೆ ಎಂದಾದೀತು ಅಂತ ಹೇಳಿ ಶಿವನ ಸಾಕ್ಷಾತ್ಕಾರ ನನಗೆ ಎಂದಾದೀತು ಅಂತೇಳಿ ಕೇವಲ ಸಾಕ್ಷಾತ್ಕಾರವನ್ನು ಇಚ್ಛಿಸುವುದು ಅಂದವೇ ಅಂದ್ರೆ ಸರಿನೇ ಇದೆ. ಅಂದವೇ ಅಂದ್ರೇನು? ಸರಿನೇ ಇದೆ ನೋಡಿ. ಎರಡು ಹೇಳಿದ್ದೀನಿ ನೋಡಿ. ಮೊದಲಿಂದ್ರ ಏನ್ ಹೇಳಿದೆ? ಶಬ್ದ ಜ್ಞಾನವನ್ನು ಮಾಡಿಕೊಂಡು ನಿತ್ಯ ಅನಿತ್ಯ ವಸ್ತುವಿನ ವಿವೇಕದ್ವಾರ ಅನಿತ್ಯಗಳನ್ನು ಬಿಟ್ಟು ನಿತ್ಯದಲ್ಲಿ ನಿಂತುಕೊಂಡು ಅನಿತ್ಯ ರೂಪವಾದ ಜಗತ್ತನ್ನು ಮೋಹಿಸುವುದು ತಪ್ಪು ಅಂತ 1ನೇ ಸಾಲಿನಾಗ ಹೇಳಿದೆ. ಹೌದಾ? 2ನೇ ಸಾಲ ಏನ್ ಹೇಳಿದೆ? ಸ್ವಸ್ವರೂಪದಲ್ಲಿ ನಿಂತುಕೊಂಡಂತ ಪರಮತತ್ವ ಜ್ಞಾನಿ ಅವ ಸದಾ ಕಾಲದಲ್ಲಿ ಏನನ್ನೇ ಬಯಸ್ಬೇಕಿಲ್ಲ, ಮೋಕ್ಷಾಪೇಕ್ಷೆ. ಏನ್ ಬಯಸ್ತಾನವಲ್ಲೇ? ಏನ್ ಬಯಸ್ತಾನವಲ್ಲೇ ಅಂದ್ರೆ ನಿರ್ವಿಕಲ್ಪ ಸಮಾಧಿ ರೂಪವಾದಂತಹ ಆ ಕೇವಲ ಇರುವಿಕೆಯನ್ನ ನನಗೆ ಎಂದು ಜೀವನದಲ್ಲಿ ಅನುಭವಿಸಿತು. ಈಗ ಇಷ್ಟು ಮಂದಿ ಕೇಳಕತ್ತಿರಲ್ಲ, ನೀವು ಒಬ್ರು ಹೇಳ್ರಿಪ್ಪ, ನಿಮಗೆ ಶಾಸ್ತ್ರ ಗೊತ್ತಿಲ್ಲಪ್ಪ? ಗೊತ್ತಾಯ್ತು. ಸಾಕ್ಷಾತ್ಕಾರದ ಅನುಭವ ಏನ್ರ ಬತ್ತೇನೋ? ಬಂದಿಲ್ಲಪ್ಪ. ಅದನ್ನ ಬಯಸ್ಬೇಕಂತ ನಿಮಗೆ ಇಚ್ಛೆ ಆಯ್ತೋ ಇಲ್ಲೋ? ಆಯ್ತಪ್ಪ. ಬಹಳಷ್ಟು ಮಂದಿ ಧ್ಯಾನದ ಮೇಲೆ ಪುಸ್ತಕ ಬರೆದ್ರು, ಧ್ಯಾನದ ಮೇಲೆ ಪಾಠ ಮಾಡಿದ್ರು, ಧ್ಯಾನ ಹತ್ತೇನ ಅವಾಗ? ಇಲ್ಲಪ್ಪ. ಯಾಕೆ ಹತ್ತಿಲ್ಲ ಅಂತಂದ್ರೆ ಮೊದಲು ಜ್ಞಾನದಿಂದ ಏನ್ ಮಾಡ್ಬೇಕು? ದೇಹವನ್ನೇ ಮಾಡಿಕೊಂಡು ಜಗದಾದಿ ಪಡಿ ಪದಾರ್ಥಗಳು ನನಗ ಅನ್ಯ, ಇವು ಸಹಜವಾಗಿ ವಿಕಾರ ಗುಣವನ್ನು ಹೊಂದ್ಯಾವ ಅಂತೇಳಿ ಮೊದಲು ತ್ಯಾಗ ಮಾಡಬೇಕು. ಹೌದಪ್ಪ. ಅವಿಕಾರಿಯಾದ ನಿನ್ನ ಆತ್ಮದಲ್ಲಿ ನೀನು ನಿಂತುಕೊಂಡ ನಿಲುವು ಆ ಕ್ಷಣ ಅದರ ಬಯಕೆ ಅದು ಎಂದಾದೀತು, ಅದು ಎಂದು ನಿರ್ವಿಕಲ್ಪ ಸಮಾಧಿ ಅಥವಾ ಸವಿಕಲ್ಪ ಸಮಾಧಿ ಅದು ನನಗೆ ಎಂದು ಸಿಕ್ಕೀತು ಅಂತ ಹೇಳಿ ಹಸದವ ಹೆಂಗ ರೊಟ್ಟೆನ್ ಸಿಕ್ಕಾವು ಅಂತಿರ್ತಾನಿಲ್ಲವ. ಹಾಗೆ ಒಬ್ಬ ಪರಮ ತತ್ವಜ್ಞಾನಿ ಶಿವನ ಆ ಶಿವಾದ್ವೈತವನ್ನ ಇಲ್ಲಿ ಬಹಳ ಚಂದ ಬರ್ದಾರ ಅವರು. ಏನ ಆ ಶಿವಾದ್ವೈತದ ಸಾಕ್ಷಾತ್ಕಾರ, ಅದರ ಅನುಭವ ನನಗೆ ಎಂದಾದೀತು ಅಂತ ಹೇಳಿ ಚಡಪಡಿಸುವುದು ಅಂದವೇ. ಹೌದಿಲ್ಲ? ಅಂದವೇ. ಈಗೇನ್ ಮಾಡಿದ ನಾನು? ಸರಿಯೇ, ಅದು ಸರಿ ಇದೆ ಅಂತ ಹೇಳಕತ್ತೀನಿ. ಮೊದಲೇನ್ ಹೇಳಿದೆ? ಅದು ತಪ್ಪಿದೆ ಅನ್ನಿ ಮೊದಲಿನ ಸಾಲಿನಾಗ. ಹೌದು. 2ನೇ ಸಾಲಿನಾಗ ಏನ್ ಹೇಳಕತ್ತೀನಿ? ಅದು ಸರಿ ಇದೆ. ಹೌದು. ಅಂದ್ರೆ ಕೆಲವೊಬ್ರು ಈ ತೆಳಗಿನ ಸಾಲೆ ಕೊನೆ ಮೊದಲಿನ ಸಾಲ ಬೇಕಾಗಿಲ್ಲ ಅಂತ ಹೇಳಿ ಕೆಲವೊಬ್ರು ವಾದದ ಇದರಲ್ಲಿ. ಕೆಲವೊಬ್ರು ಮೊದಲಿನ ಸಾಲ, ಕೆಲವೊಬ್ರು ಏನೋ ಈಗ ಏನಪ್ಪಾ ಅಂತಂದ್ರೆ ಕೆಲವೊಬ್ಬರಿಗೆ ಪೂರ್ವ ಜನ್ಮದ ಪುಣ್ಯದ ಫಲದಿಂದ ಹತ್ತಾಕಾರ, ದೊಡ್ಡ ಮಠ, ಕೈ ತುಂಬ ಬಂಗಾರ, ಉಂಗ್ರ ಅವನ್ ಹಾಕೊಂಡು ಒಬ್ರು ರೇಷ್ಮೆ ಅಂಗಿ ಹಾಕೊಂಡು ಅಡ್ಡಾಡುವಂತ ಸಾಧುಗಳು ಅದಾರ. ಹೌದಪ್ಪ. ಅಂತವ್ರು ನೋಡಿ ನಾವು ಮಠ ಇಲ್ದವ್ರು, ತಗಡು ಸಿಗಲಾರ್ದವ್ರು, ನಾವು ಗಿಡದ ಬುಡ ಗುಡಿಸಲು ಹಾಕೊಂಡು ಕೂತಂತ ಸಾಧುಗಳು ಏನ್ ಮಾತಾಡ್ತಾರಂದ್ರೆ ಆ ಜ್ಞಾನಿ ಮೋಹಿಪುದು ಅಂದವೇ ನೋಡವ್ರಪ್ಪ. ಶಾಸ್ತ್ರ ಹೇಳ್ತಾರ ಮಂದಿ ದಕ್ಷಿಣಾಯಿಸ್ಬೋದು ಅಡ್ಡಾಡ್ತಾರ ಅಂತ ಹೇಳಿ ಅವ್ರು ಬೆವ್ತಾರ. ಇದ ಪದ ಮುಂದಿಟ್ಕೊಂಡ ಮಾತಾಡ್ತಾರ ಅದನ್ನ. ಇನ್ನು ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನೋಡು, ಭೋಗದಿಂದ ಪೂರ್ವ ಜನ್ಮದ ಪುಣ್ಯದಿಂದ ಬಂದಂತ ಭೋಗವನ್ನ ನಾನು ಎದುರಿಟ್ಟು ನೋಡ್ತಾ ಇದ್ದೇನೆ, ನಾನು ಕೇವಲ ಮೋಕ್ಷಾಪೇಕ್ಷೆ ನಿಂತೇನೆ ಅಂತ ಇವ್ರು ಮಾತಾಡ್ತಾರೆ. ಇವು ಎರಡೂ ಅದ್ವೈತ ಸಿದ್ಧಾಂತದಲ್ಲೇ ಈ ಎರಡೂ ಅರ್ಥಗಳನ್ನ ಕೆಲವೊಬ್ರು ಹೀಗೂ ಅಂಗೀಕಾರ ಮಾಡ್ಯಾರ, ಕೆಲವೊಬ್ರು ಹೀಗೂ ಅಂಗೀಕಾರ ಮಾಡ್ಯಾರ. ನಿಮಗೆ ನಾನು ಸ್ವತಂತ್ರತೆ ಕೊಡ್ತೇನೆ, ಈ ಸ್ಥಳದಲ್ಲೇ ನೀವು ಹೀಗೂ ಅಂಗೀಕಾರ ಮಾಡಬಹುದು, ನೀವು ಹೀಗೂ ಅಂಗೀಕಾರ ಮಾಡಬಹುದು. ಯಾರು ಮಾಡಿದ್ದು ಸರಿನೂ ಅಲ್ಲ, ಯಾರು ಮಾಡಿದ್ದು ತಪ್ಪುನೂ ಅಲ್ಲ. ನೀವು ನಿಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಅಂಗೀಕಾರ ಮಾಡಬೇಕು ಅಂತ ಹೇಳಿ ಈ ಪಲ್ಲವಿಯನ್ನ ನೋಡಿ ಮುಗಿಸಿದೀವಿ.
ಜ್ಞಾನಿ ಮೋಹಿಪುದಂದವೇ ಅನ್ನುವಂಥದ್ದು ಒಂದು ವಾಕ್ಯ ಮುಗದ ವಿಶೇಷಣ ಏನು? ಪರಮತತ್ವಜ್ಞಾನಿ, ಪರಮತತ್ವಿ ಅನ್ನೋದು ವಿಶೇಷಣವಾಗಿ, ಆ ಎರಡನೇ ಜ್ಞಾನಿ ಯಾರು ಅಂದ್ರೆ ಸ್ವಸ್ವರೂಪದಲ್ಲಿ ನಿಲ್ಲಲು ಪ್ರಯಾಸ ಪಡುವವನು. ಬರೇ ನೀವು ಹೇಳಿದ ಮಟ್ಟಕ್ಕ ದೇಹ ನಂದಲ್ಲ, ಈ ಕರ್ಣಗಳ ನನ್ನ ಅಲ್ಲ ಅಂದ್ರೆ ಅಲ್ಲ ಆಗಿಬಿಡ್ತಾವನ? ಇಲ್ಲ. ಇವತ್ತು ಅಜ್ಜಾರ್ ಏನೋ ನೀನೇ ಹೇಳಿದಲ್ಲ, ಅಜ್ಜಾವ್ರ ಏನೋ ಬಿದ್ದಾರ್ರಿ, ಕಾಲು ನೋವು ಆಗೈತಿ ಅಂತ ಹೇಳಿ, ಮತ್ತೆ ಅವ್ರಿಗೆ ಶಾಸ್ತ್ರ ಗೊತ್ತಿಲ್ಲೋ? ಶಾಸ್ತ್ರ ಗೊತ್ತಿತ್ತಂದ್ರೂ ಕೂಡ ಅದು ಕಾಲು ಬಿದ್ದತಿ, ಕಾಲು ಬಿದ್ದಿದ್ದಂದ್ರೆ ಅದಕ್ಕೆ ನೋವು, ಅದಕ್ಕೆ ಅಕ್ಕತಿ, ಅದು ಜೀವಾತ್ಮನ ಕೆಲಸ, ನಾನು ಪರಮಾತ್ಮ ಇದ್ದೇನೆ ಶಾಸ್ತ್ರ ಹೇಳ್ತನಪ್ಪ ಅಂತ ಅಂದ್ರನೆ ಇಲ್ಲ ಏನು ಅಂದ್ರೆ ಶಾಸ್ತ್ರ ಗೊತ್ತಿಲ್ಲೇನು? ಗೊತ್ತು ಇದ್ರೂ ಕೂಡ ಅದು ಶಬ್ದ ಜ್ಞಾನದು. ನಿಮಗೆ ಯಾಕೆ ಇದನ್ನ ಹೇಳ್ತಾನಂತಂದ್ರೆ ಬರೇ ಶಬ್ದ ಜ್ಞಾನ ಅಲ್ಲ, ಹೌದು, ಶಬ್ದ ಜ್ಞಾನದ ಆಚೆ ಇರುವ ನಿಶಬ್ದ ಜ್ಞಾನ. ಉಕೋಟೆಯೊಳಗೆ ಒಬ್ರು ಓದುಗೌಡರ್, ಗಿರಿಯಪ್ಪ GB ಓದುಗೌಡರ್ ಅವ್ರ ಹೆಸರು. ಗಿರಿಯಪ್ಪ ಬಸಪ್ಪ ಓದುಗೌಡರ್ ಅಂತ ಹೇಳಿ ಸಿದ್ಧಾರೂಢಪ್ಪ ಅವ್ರ ನೇರ ಶಿಷ್ಯರು. ಏನೋ ಮುಪ್ಪಿನ ಕಾಲಕ್ಕೆ ಜ್ಞಾನಾನಂದ ಆಶ್ರಮ ಅಂತ ಅನೇಕ ಗ್ರಂಥಗಳನ್ನು ಬರೆದಾರ. ನೀವೆಲ್ಲರೂ ಹೋದ್ರೆ ಅವ್ರು GB ಓದುಗೌಡರ ಪುಸ್ತಕ ಎಲ್ಲ ತಂದಿಟ್ಕೋರಿ, ಬಹಳ ಉತ್ತಮ ಬರೆದಾರ. ಅವ್ರಿಗೆ ಪದ್ಮಾಸನ ಹಾಕೊಂಡು ಕೂತು 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 ಧ್ಯಾನಕ್ಕೆ ಕೂತು ಕೂತು ಶುಗರ್ ಆಗಿ ಏನಾಗ್ಬಿಡ್ತು ಅಂತಂದ್ರ ಪದ್ಮಾಸನದಾಗ ಏನ 2 ಕಾಲ್ ಕ್ರಾಸ್ ಕೂಡ್ತಾವಲ್ಲ, ಅಲ್ಲಿ ಚರ್ಮ ತಿಕ್ಕೆ ಒಂದು ಬಿಸಿಲು ಗುಳ್ಳೆ ಇದ್ದಂಥದ್ದು ಎದ್ದ ಅದು ಏನಾಗ್ಬಿಡ್ತಿ, ಕಾಲ್ ಕೊಳತ್ ಬಿಟ್ಟು ಮುಂದದ್ರ ಹೊಳ ಬಿದ್ದು. ಶುಗರ್ ಹೆಚ್ಚಾತು, ಪಾಂಡ್ರೋಗ ಅಂತ ಕರುತ್ತಿದ್ರ ಆಗಿನ ಕಾಲಕ್ಕೆ. ಆ ಹೊಳ ಬಿದ್ದಿಂದ ಅಕ್ಕಡಿದ್ರ ಸುದ್ದಿ ನಿಮ್ಮಂತ ದೊಡ್ಡ ದೊಡ್ಡ ಮಂದಿ ಹೋತು. ಅವ್ರ ಹುಬ್ಬಳ್ಳಿ ಕಡೆಯಿಂದ ಡಾಕ್ಟರ್ ಕರ್ಕೊಂಬಂದ್ರು. ಡಾಕ್ಟರ್ ಕರ್ಕೊಂಬಂದ್ ಕೂಡಲೇ ಡಾಕ್ಟರ್ ಏನೋ ಒಂದು ಔಷಧಿ ಹಾಕಿದ ಕೂಡಲೇ ಹುಳ ಬುಚ್ಚು 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 ಅವ ಎಲಬ ಬಿಟ್ಟು ಹೊರಗೆ ಬಂದು ಮೆಲ್ಕ ಹಳ್ಳಿ ತಗೊಂಡ ಹುಳ ತೆಗೆದು ಹೊರಗೆ ಹೋಗಕತ್ತಿದ. ಗೌಡ್ರು ಡಾಕ್ಟರ್ನ ಸರ್ದ್ ಕಪಾಳಿ ಹೊಡೆದು ಬಿಟ್ರು. ಡಾಕ್ಟರ್ ಗಾಬ ಯಾಕ್ರೆ ಇದ್ದ ಅಂತ. ಅಲ್ಲೋ ಮೂರ್ಖ, ಇದು ಈ ದೇಹ ಈಗ ಹುಳಕ್ಕೆ ತಿನ್ಲಿಕ್ಕೆ ಯೋಗ್ಯದ. ಆ ಹುಳ ಆಹಾರ ಈ ದೇಹದಲ್ಲಿ ನಾನು ಹೆಂಗದನೋ ಹಂಗ ಹುಳದಲ್ಲಿಯೂ ನಾನದು. ನನ್ನ ಭಿನ್ನ ರೂಪವೇ ಈ ಹುಳಗಳು, ಈ ಕ್ರಿಮಿಗಳು, ಇಲ್ಲಿ ಎದುರಿಗಿರುವಂತ ನಾಯಿಗಳು, ಈ ನರಿಗಳು, ಸರ್ವದರಲ್ಲಿ ಸರ್ವತ್ರ ಇರುವವನು ನಾನು. ಅವು ತಣ್ಣಗೆ ಊಟ ಮಾಡಿ ಮನ್ಕೊಳ್ಳುವಂತ ಜಾಗ ಬಿಡಿಸಿ ಅವುಗಳನ್ನ ನೀನು ವಿಷ ಹಾಕಿ ಹೊರಗೆ ಹಾಕಕತ್ತಿಯಲ್ಲ, ಮೂರ್ಖಲ್ಲೇನೋ ಪಾಪಿ ಅಂದ್ರು. ಇವ್ರಿಗೆ ಏನ್ ಅನ್ಬೇಕಪ್ಪ? ಜ್ಞಾನಿಗಳು. ಅಂದ್ರೆ ಏನಾಗೈತಪ್ಪ ಅಂದ್ರೆ ಸಕಲ ದೇಹಾದಿ ಪಡಿ ಪದಾರ್ಥಗಳು ದೃಶ್ಯ ಆಗಿ ನಿಂತಾವ. ಏನ್ ಬಯಸಾಕತ್ಯಾರ? ಕೇವಲ ಶಿವಾದ್ವೈತವನ್ನು ಶಿವನಲ್ಲಿ ಲೀನವಾಗುವ ಹಾಗೆ ಹರಿಯುವ ಹೊಳೆ ಹಗಲು ರಾತ್ರಿ ಎನ್ನದೇ ಸಮುದ್ರವನ್ನು ಕೂಡಲು ಹೆಂಗೆ ಹರಿಯುತ್ತದೆಯೋ ಅವರ ಚಿತ್ತು ಕೇವಲ ಶಿವಾದ್ವೈತದ. ಶಿವನ ಪಾದ ಎಂದು 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 ಶಾಸ್ತ್ರ ಓದುವುದಾತು, ಸನ್ಯಾಸ ಆಗುವುದಾತು, ಊರೂರು ತಿರುವುದಾತು, 150 ದಕ್ಷಿಣ ಇಸ್ಕೊಂಡು 300ಗೆ ಹೋಗುವುದಾತು, ಎಂದು ನಿನ್ನ ಸ್ವದೇಹವನ್ನೇ ಮಾಡಿಕೊಂಡು ಎದುರಿಗಿಡುವ ಸಕಲ ಪದಾರ್ಥಗಳಲ್ಲಿ ನಾನತ್ವ ಅನ್ನೋದಿಲ್ಲ. ನಾನತ್ವ ಅನ್ನೋದು ಕೇವಲ ಸ್ವರೂಪದಲ್ಲಿ ಅದ ಅನ್ನುವಂಥ ಆ ಚಿಂತನೆಯನ್ನು ಮಾಡ್ತಾ ಆ ಪ್ರಯತ್ನ ದಿಶೆಗೆ ಅವ ಹಗಲಿ ರಾತ್ರಿ ಏನ್ ಬಿಡ್ತಿರ್ತಾನವ? ಕೇವಲ ಪರಮಾತ್ಮನ ಅನುಸಂಧಾನದ ತೀವ್ರತೆ, ಆ ಮೋಕ್ಷಾಪೇಕ್ಷತೆ, ಅವ ಅದನ್ನು ಬಯಸುವುದು ಅಂದರೆ ಅದು ಸರಿನೇ ಇದೆ ಅಂತ ಹೇಳಿ ದ್ವಿತೀಯಾರ್ಥವನ್ನು ಕೂಡ ಪಲ್ಲವಿಯಲ್ಲೇ ಮಾಡಿಕೊಟ್ಟಾಯ್ತು. ಇನ್ನೇನು ಪದಗಳಲ್ಲಿ ಏನು ಬಹಳ ಇರುವುದಿಲ್ಲ. ಸ್ವಲ್ಪ ಜನವಾಗೈತಪ್ಪ, ದೂರ ಹೋಗಿದ್ದೆ ಎಲ್ಲೋ. ನಿನ್ನಿನ ಮೇಲಿನ 2 ಪದಗಳನ್ನ ಬಿಡಿಸಿ ಆಗಿದೆ ಅಂದ್ರೆ ಒಂಚೂರು ಕೆಲವೊಬ್ರು ಇದ್ರ ಮೇಲೆ ಈಗ ಅವ್ವ ಹೇಳಿದ್ಲಲ್ಲ, ಇದು ಒಂದು ಪದ್ಧತಿ. ಇದು
ಇನ್ನೊಂದು ಪದ್ಧತಿಯಿಂದ ನಾನು ನಿಮಗೆ ನಿನ್ನೆ ಒತ್ತಿ ಹೇಳಿದ್ದೇನೆ, ಅದನ್ನ ಇನ್ನೊಂದ್ಸಲ ಹೇಳ್ತೀನಿ. ಇನ್ನೊಂದು ಪದ್ಧತಿ ಏನಂದ್ರೆ, ಈ ಸ್ಥಳ ಏನ್ ನಿಂತಿರಲ್ಲ, ಈ ಸ್ಥಳದಲ್ಲಿ ಇನ್ನೂ ಜ್ಞಾನದ ಬಗ್ಗೆ ಅನುಸಂಧಾನದ ಹೆಬ್ಬೈಕೆ ಅದ ನಿನಗೀಗ. ಹೌದಪ್ಪಾಜಿ. ಹೇಗೆ ಅಂದ್ರೆ, ಜೀವತ್ವವನ್ನು ಅಳಿದು ಸಾಕ್ಷಿತ್ವದಲ್ಲಿ ನಿಲ್ಲುವ ಒಂದೇ ಸಮನೆ ಓತಪ್ರೋತ ನಿಮ್ಮ ತಯಾರಿ ಒಳಗಿದ್ದೀರಿ ನೀವು ಇನ್ನ. ಹೌದಪ್ಪಾಜಿ. ಈಗ ಏನಾಗಿದೆ, ನಿಮಗೆ ಶಾಸ್ತ್ರದ ಅಧ್ಯಯನ ಮುಗಿದದು. ನಾನು ಜೀವನಲ್ಲ, ನಾನು ಸಕಲೇಂದ್ರಿಯಗಳಿಗೂ ಸಾಕ್ಷಿ ಅನ್ನುವಂಥ ಶಾಸ್ತ್ರ ಗೊತ್ತದ ನಿಮಗೆ. ಅದು 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 ನಿಮ್ಮ ಜೀವನದಲ್ಲಿ ಬರ್ಬೇಕಲ್ಲ. ಹೌದಪ್ಪಾಜಿ. ನಿಮ್ಮ ಜೀವನದಲ್ಲಿ ಬರುವಾಗ ನಿಮಗೆ ಅಲ್ಲೊಂದು ಕೆಲಸ ಇದೆ. ಅಲ್ಲಿ ಏನ್ ಕೆಲಸ ಇದೆ ಅಂದ್ರೆ, ನೋಡಿ, ಬೆಳಗಾಗಿ ಎದ್ರ ದೇಹ ಪ್ರಪಂಚದ ಜೊತೆಗೆ ಅಥವಾ ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಆಗ್ತದೆ. ಹಸಿವೆ ಸಮಯಕ್ಕೆ ಹಸಿವೆ ಆಗುತ್ತೆ, ನೀರಡಿಕೆ ಸಮಯಕ್ಕೆ ನೀರಡಿಕೆ ಆಗುತ್ತೆ, ರೋಗಾದಿ ಬಾಧೆಗಳು ಬರ್ತಿರ್ತಾವ, ಇವೆಲ್ಲ ನಡೀತಾವಿಲ್ಲ ಇವು. ಹೌದಪ್ಪಾಜಿ. ಇವು ನಡೆದಾಗ ನಾನು ಅವುಗಳಿಗೆ ವಿಲಕ್ಷಣನು ಅನ್ನುವುದರಲ್ಲಿ ಆ ಅನುಸಂಧಾನದಲ್ಲಿ ಪ್ರಯತ್ನ ಐತೆ ರುದ್ರನಲ್ಲಿ. ಪ್ರಯತ್ನ ಐತಪ್ಪಾಜಿ. ಏನ್ ಬರೀ ಇಷ್ಟ ಅಂದ ಮಾತ್ರಕ್ಕೆ ನಿಮ್ಗೆ ಹಸಿವೆ ಆಗಲ್ಲ? ನಿಮ್ಗೆ ನಾನು ಅವುಗಳಿಗೆ ಸಾಕ್ಷಿಕನು ಅಂತ ಕಂಟು ಮಾಡಿದ ಮಟ್ಟಕ್ಕೆ ನಿಮ್ಗೆ ಹಸಿವೆ ಆಗಲ್ಲೇನು? ಆಗತ್ತಪ್ಪ. ಆ ಹಸಿವೆ ಆದಾಗ, ಆ ಕಷ್ಟ ಆದಾಗ, ಅಪಮಾನಗಳು ಘಟಿಸಿದಾಗ ಅವುಗಳಿಗೆ ನಾನು ಸಾಕ್ಷಿಕನು ಅಂತ ಹೇಳಿ ಆ ಜೀವ ಭಾವ ಏನ್ ಮಾಡ್ತಿರ್ತದಂದ್ರ, ಪ್ರಕೃತಿಯ ಜೊತೆಗೆ ಹರಿತಿರ್ತದ. ಅದು ಹರಿಯುವಾಗ ಅದರ ಇಚ್ಛೆಯನ್ನು ವಿರುದ್ಧ ಮುಖವಾಗಿ ತಿರುಗಿ ಮೋಕ್ಷವನ್ನು ಅಥವಾ ಸ್ಥಿತಪ್ರಜ್ಞಾ ಸ್ಥಳವನ್ನು ಅಥವಾ ನಿರಂಕುಶವಾದ ಆನಂದವನ್ನ ಹೊಂದಲೇಬೇಕೆಂಬ ಮೋಹ ಏನೈತಲ್ಲ, ಅದು ಅಂದವೇ. ಅದು ಜ್ಞಾನಿಗೆ ಅಂದವೇ, ಅದು ಬೇಕೇ ಅಂದಂಗ. ಏನು, ಬರೀ ಒಂದು ಶಬ್ದ ಜ್ಞಾನದಿಂದ ತಕ್ಷಣದಲ್ಲಿ ನಿಮಗೆ ಆನಂದ ಘಟಿಸುವುದಿಲ್ಲ. ಆ ಆನಂದದ ಘಟನೆಗೆ ಇಲ್ಲಿವರೆಗೆ ಹೇಗೆ ತನು ಧರ್ಮಗಳಿಗೆ ನಿಮ್ಮ ಇಚ್ಛೆ ಇತ್ತಿಲ್ಲ, ನಿಮ್ಮದು ಹೊಟ್ಟೆ ತುಂಬ್ಕೋಬೇಕು, ಮಟ್ಟ ಕಟ್ಕೋಬೇಕು ಅಂತ ಇತ್ತಿಲ್ಲ. ಅದು ಹೌದಪ್ಪ. ಅದನ್ನ ಬಿಟ್ಟು ಈ ಇಚ್ಛೆ ಎಲ್ಲಿಡಬೇಕೀಗ, ಮೋಕ್ಷಾಪೇಕ್ಷೆಯಾಗಿ ಅವನು ಬಯಸುವುದು ಅಂದವೇ, ಅದು ಸರಿಯೇ ಅಂತ ಹೇಳುವಂತ ಇನ್ನೊಂದು ಅರ್ಥವನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೆ. ಅದನ್ನ ನೀವು ನಿಮ್ಮ ಗಮನಕ್ಕೆ, ಈಗೆಲ್ಲ ನಿಮ್ ಕೈಯಲ್ಲಿ ಸಿಗುವಂತ ಗ್ರಂಥಗಳು, ನಿಮ್ಮ ಟೀಕಾ ತಾತ್ಪರ್ಯದಲ್ಲಿ ನಾ ಹೇಳಿದೀವಿ, ಎರಡೂ ಇರಲ್ಲ ಅಲ್ಲಿ. ಅಲ್ಲಿ ಏನಿದೆ ಅಂದ್ರೆ, ಅದು ಅಂದವೇ, ಅದು ಸರಿಯಲ್ಲ. ಏನ್ ಸರಿಯಲ್ಲ ಅಂದ್ರೆ, ಒಂದ್ಸರಿ ಈ ದೇಶ, ಈ ದೇಹ, ಇದೆಲ್ಲ ಪ್ರಕೃತಿ, ಇದು ಜಡಭೂತ ಅಂತ ತಿಳ್ಕೊಂಡ ನಂತರ ಮರಳಿ ಅವುಗಳ ಕಡೆಗೆ ಮನಸ್ಸನ್ನು ಬಯಸೋದು, ಅಥವಾ ಬಿಟ್ಟು ಬಂದ ಮನೆ, ಮಡದಿ, ಮಕ್ಕಳು, ವಸ್ತು, ವಾಹನ ಇತ್ಯಾದಿಗಳನ್ನ ಮರಳಿ ಸ್ಮರಣೆಯಲ್ಲಿ ತೆಗೆದುಕೊಳ್ಳೋದು ಚಲೋ ಅಲ್ಲ. ಅದು ಜ್ಞಾನಿಗೆ ಲಕ್ಷಣ ಅಲ್ಲ, ಅಥವಾ ಅದು ಅವನಿಗೆ ಹೊಂದುವುದಿಲ್ಲ ಅಂತ ಹೇಳಿ ಅರ್ಥವನ್ನ ಸಾಮಾನ್ಯವಾಗಿ ಎಲ್ಲ ಗ್ರಂಥದಲ್ಲಿ ಬರೆದಿರ್ತಾರೆ. ಅದನ್ನು ಆದ್ರೂ ನಾನು ದೊಡ್ಡ ಸಭೆಯಲ್ಲಿ ನೀವು ಕೂತಾಗ ಈ ಅರ್ಥವನ್ನು ಕೂಡ ಮಾಡುವಂತ ಪಂಡಿತರು ಇರ್ತಾರಲ್ಲಿ. ಅವಾಗ ನಿಮಗೆ ಅಪ್ಪ ಅವ್ರು ನಮ್ಗೆ ಯಾಕೆ ಹೇಳಿಲ್ಲ ಅಂತ ಅನಿಸ್ಬಾರ್ದಲ್ಲ. ಅದಕ್ಕೆ ನಿಮ್ಗೆ ಎರಡು ಹೇಳಿದೆ. ನಾಳೆ ಯಾವುದೋ ಒಂದು ವಿದ್ವತ್ ಸಭೆಯಲ್ಲಿ ಹೋಗಿ ಕುಂಡಿರ್ತೀರಪ್ಪ, ಅಲ್ಲಿ ಯಾರೋ ದೊಡ್ಡ ಪಂಡಿತರು ಬಂದು ಹಿಂಗ ಅರ್ಥ ಮಾಡ್ತಾರ ಅದನ್ನ. ನಿಮಗೇನ್ ಅನಿಸುತ್ತೆ ಅಂದ್ರೆ, ಅಪೋಳ್ ಪಾಠ ಮಾಡುವ ನಮ್ಗೆ ಇದನ್ನ ಯಾಕೆ ಹೇಳಿಲ್ಲ ಅಂತ ನಿಮಗ್ ಅನಿಸ್ಬಾರ್ದು ಅನ್ನೋ ದೃಷ್ಟಿಕೋನದಿಂದ ನಿಮಗೆ ಎರಡು ಅರ್ಥವನ್ನ ಮೇಲಿಂದು ಹೇಳಿ ಮುಗಿಸಿದೆ. ಈಗ ಕೆಳಗಿನ ಅರ್ಥ ನೋಡೋಣ ಇನ್ಮೇಲೆ. ತಾನೇ ನಿತ್ಯಾನಂದ ನಿಜರೂಪ ನೆನಪ. ಹೌದಲ್ಲ, ಮುಂದಿಂದದು ಹೌದ. ಏನದ ಅನುಪಲ್ಲವಿ, ಏನದ ಓದೋದನ? ತಾನೇ ನಿತ್ಯಾನಂದ ನಿಜರೂಪ ನೆನಪ. ತಾನೇ ತಾನೇ ಅಂದ್ರೆ ಏನು ಅಂದ್ರೆ, ಜೀವ ಭಾವದಲ್ಲಿರುವ ಅಹಮು ದೇಹ ಭಾವವಾಗಿ ಹರಿದಾಗ ನಾನು ಅನ್ನೋದು ತಾನು ಆಗ್ತದೆ. ತಾನು ಅನ್ನೋ ಪದ ಉತ್ಪತ್ತಿ ಯಾವಾಗ ಆಕತ್ತೆ ಅನ್ನೋದು ಅರ್ಥ ಬರಕತ್ತೈತಿ. ಯಾವ ಅಹಮಿಕೆಯು ಜೀವನಲ್ಲಿರುವ ಮೂಲ ಅಹಂಕಾರವು ತನುಧರ್ಮದೊಂದಿಗೆ ಕೂಡಿದಾಗ, ತಾನು ಅನ್ನೋ ಶಬ್ದ ಎಲ್ಲಿ ಉತ್ಪತ್ತಿ ಆಗತ್ತೆ ನೋಡ್ಕೊಳ್ರಿ ಅದನ್ನ. ಶಿವಲೀಲ ನೋಡು, ಎಚ್ಚರವಾಗಿ ಇಟ್ಕೊಂಡು ನೋಡ್ಕೋ ಈಗ ಅದನ್ನ ಹೇಗೆ ಬಿಡಿಸ್ಬೇಕು ಅನ್ನೋದನ್ನ. ಅಂದ್ರೆ ಅಹಂಭಾವವು ತನುಧರ್ಮದ ಜೊತೆಗೆ ಕೂಡಿದಾಗ,
ತನುಧರ್ಮಗಳೇನಪ್ಪಾ? ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ ಚತುಷ್ಟಯಗಳು, ಅವು ಏನು 3 ದೇಹಗಳು, 3 ಅವಸ್ಥೆಗಳು, ಅವು 3 ಜೀವರುಗಳು, ಇವೆಲ್ಲರ ಸಮೂಹವೇ ತನುಧರ್ಮ. ಇದು ಹೌದಪ್ಪ. ಈ ಅಹಂಕಾರವು ತನುಧರ್ಮದೊಂದಿಗೆ ಕೂಡಿದಾಗ ನಾನು ಅನ್ನುವಂತ ಅಹಂಕಾರ ಏನಂತ ಪ್ರಕಟ ಆಗ್ತೀಗ? ಅದು ತಾನು ಅಂತ ಪ್ರಕಟ. ಹೌದಾ? ತಾನೇ ತಾನೇ ಅಂದ್ರೇನು? ಮೂಲ ಅಹಂಕಾರವಾದ ನಾನೇ. ಅದಕ್ಕೆ ಏನಂತ ತಿಳ್ಕೊಬೇಕೀಗ? ಅದಕ್ಕೆ ನಾನೇ. ಆ ನಾನೇ ಅನ್ಬೇಕಾದ್ರೆ ನಾಲಿಗೆ ಬೇಕೋ ಬೇಡ ನಿನಗೆ? ಹೌದಪ್ಪ. ನಾನೇ ಅನ್ಬೇಕಾದ್ರೆ ಬಾಯಿ ಬೇಕೋ ಬೇಡ? ಬೇಕಪ್ಪ. ನಾನೇ ಅನ್ಬೇಕಾದ್ರೆ ಕರ್ಣಗಳೇ ಬೇಕೋ ಬೇಡ? ಬೇಕು. ಆ ನಾನೇ ಅನ್ನುವ ಸಲುವಾಗಿ ಇವುಗಳು ಎಲ್ಲವೂ ಅವಶ್ಯಕತೆ ಇರೋಣದರಿಂದ ಅಲ್ಲಿ ಏನಂತ ಶಬ್ದ ಬರೆದ್ರೆ ಅವರು? ತಾನೇ. ಯಾಕಂದ್ರೆ ತನು ಇಲ್ಲದೆ ನಾನೇ ಅನ್ನಕ್ ಬರುದಿಲ್ಲ ನಿನಗೆ. ಹೌದಪ್ಪ. ತನು ಒಂದು ಇತ್ತು ಅಂದ್ರೆ ನಾನಾರ ಅಣಬಹುದು, ನೀಹಾರ ಅಣಬಹುದು. ಮತ್ ತನುವೇ ಇಲ್ಲ ಅಂದ್ರೆ ಏನ್ ಮಾಡೋರಿದಿರಿ? ಆ ತನುವನ್ನು ಹೊಂದಿಕೊಂಡು ಆ ನಾನೇ ಅನ್ನೋದ್ರ ಬದ್ಲಿ ಅದನ್ನ ಏನ್ ಹೇಳಿದ್ರು ಅವರು? ತಾನೇ. ಹೌದಿಲ್ಲ? ಏನದು ತಾನೇ? ಏನದ ಮುಂದಿನ ಶಬ್ದ ಏನದಲ್ಲೇ? ನಿತ್ಯಾನಂದ. ನಿತ್ಯಾನಂದ. ತಾನೇ ನಿತ್ಯನು, ತಾನೇ ಆನಂದ ರೂಪನು. ಹೆಂಗ್ ಬಿಡಿಸ್ಬೇಕಂತ? ತಾನೇ ನಿತ್ಯನು, ತಾನೇ ಆನಂದ ರೂಪನು. ಈ ಹಿಂದೆ ನಿತ್ಯ ಪದ ಹೇಳುವಾಗ ನನಗೆ ನಿತ್ಯದ ಅರ್ಥ ಹೇಳಿದ್ದೀನಿ ಅದನ್ನ. ಅಭಾವ ಚತುಷ್ಟಯಗಳಿಗೆ ಯಾವುದು ವಿಲಕ್ಷಣವಾಗಿದೆಯೋ ಅದಕ್ಕೆ ಏನ್ ಅನ್ಬೇಕು? ಅದಕ್ಕೆ ನಿತ್ಯ. ಹೇಳಿ ನೋಡೋಣ ಹೆಂಗ ಅದನ್ನ ಹೇಳಿ. ನಿತ್ಯ ಪದಕ್ಕೆ ಅಭಾವ ಚತುಷ್ಟಯಿಗೆ ಯಾವುದು ವಿಲಕ್ಷಣವಾಗಿದೆಯೋ ಅದು ನಿತ್ಯ. ಇದು ಎಲ್ಲ ಜಗತ್ತೆಲ್ಲ ಏನಿದು? ಇದು ಅಭಾವ. ಇದು ಹೌದಪ್ಪ. ಒಂದು ಕಾಲದಲ್ಲಿ ತೋರ್ತದ. ಮುಂದೆ ಅವ್ರು ದೃಷ್ಟಾಂತ ಕೊಟ್ಟಿದ್ದಾರೆ. ಅದೇನು ಕನಸು, ಬಿಸಿಲು, ದೊರೆ ಅಂತ ಏನೇನೋ ಬರ್ದಾರ ಅಲ್ಲಿ ಮುಂದೆ. ಅಲ್ಲಿ ಹೌದಪ್ಪ. ಅಂದ್ರೆ ತೋರುವ ದೇಹವನ್ನೇ ಮೊದಲು ಮಾಡಿಕೊಂಡು ತೋರುವ ಜಡ ದೃಶ್ಯಾದಿ ವಿಶ್ವ ವಿಷಯಗಳು ಇವು ಅನಿತ್ಯನವು. ಹೌದು. ಒಂದು ಕಾಲದಲ್ಲಿ ನನ್ನ ದೇಹ ಅದ, ಇನ್ನೊಂದು ವರ್ಷಪ್ಪತ್ನಾಗ ಇದು ಇರುವುದಿಲ್ಲ, ಇರಂಗಿಲ್ಲ. ನಿಮ್ಮ ದೇಹಗಳು ಕೂಡ ಇನ್ನೊಂದು 10-20 ವರ್ಷಕ್ಕೆ ಇರುವುದಿಲ್ಲ. ನಿಮ್ಮ ಮಠ ಮಂದಿರಗಳು, ನಿಮ್ಮ ಮನೆಗಳು, ನಿಮ್ಮ ವಸ್ತು ವಾಹನಗಳು, ನಿಮ್ಮ ಅಧಿಕಾರಗಳು ಇವೆಲ್ಲ ಒಂದಿಷ್ಟು ದಿವಸಕ್ಕೆ ನಿಮ್ಮ ಕೈಗೆ ಇರುವುದಿಲ್ಲ, ಇರಂಗಿಲ್ಲ. ಬೇಕಾದಷ್ಟು ಗಳಿಸಿರಿ ಅಂದ್ರು ಆ ಹಣ, ಆ ಸಂಪತ್ತು ಅದು ಮಕ್ಕಳ ಪಾಲು, ಸೊಸೆ ಪಾಲು, ಇನ್ನಾರ ಪಾಲು ಹಾಕೋಂತ ನೀವೇನಾಗ್ತೀರಿ? ನೀವು ಇಲ್ಲ ಆಗ್ತೀರಿ. ಈ ತರನಾಗಿ ಆತ್ಮನು ಏನಾದ್ರೂ ಇಲ್ಲಕ್ಕ ನೀನು? ಇಲ್ಲ. ಹೌದಿಲ್ಲ? ಅಂದ್ರೆ ಆತ್ಮನು ನಿತ್ಯನು, ಜಗದಾದಿ ಪಡಿ ಪದಾರ್ಥಗಳು ಅನಿತ್ಯವಿರೋಣದರಿಂದ ತಾನೇ ನಿತ್ಯನು. ಏನಂತ ತಿಳ್ಕೊಂಡನು? ಏನಂತ ತಿಳ್ಕೊಂಡನು? ತಾನೇ ಆನಂದನು. ಎರಡನೇದೇನದು? ಆನಂದನು. ಕೆಲವು ಜಗದಾದಿ ವಸ್ತು ವಿಷಯಗಳ ಜೊತೆಗೆ ಇಂದ್ರಿಯಗಳ ಸಂಪರ್ಕದಿಂದ ಬರುವ ಮೋದ, ಪ್ರಮೋದ ಇವೇನು ಆನಂದಗಳನ್ನ ಹೆಂಗ್ ಹುಡ್ತಾವು? ನಿಮ್ಗೆಲ್ಲ 8 ಆನಂದ ಅಂತ ಪಾಠ ಮಾಡಿನಲ್ಲ ಅವನ್ನ. ಅವು ಬ್ರಹ್ಮಾನಂದಗಳು, ವಿಷಯಾನಂದಗಳು, ವಾಸನಾನಂದಗಳು, ವಿಮುಖ್ಯಾನಂದಗಳು, ಅದ್ವೈತಾನಂದಗಳು, ಆನಂದಗಳು, ವಿದ್ಯಾನಂದಗಳು. ಇವೆಲ್ಲ ಆನಂದಗಳು ಒಂದು ಕಾಲದಲ್ಲಿ ಒಂದು ವಸ್ತುವಿನಲ್ಲಿ ಇರ್ತಾವ, ತಕ್ಷಣದಲ್ಲಿ ಬದಲಾಗ್ತಾವ. ಎಲ್ಲ ಆನಂದಗಳು ವಿಷಯ ಮತ್ತು ಇಂದ್ರಿಯಗಳ ಆಧಾರಿತದಾವ. ಉದಾಹರಣೆಗಾಗಿ ಬೆಲ್ಲವು ಆನಂದವಾಗಿದೆ ಅಂತ ನಿನ್ನ ನಾಲಿಗೆ ಮೇಲಿಟ್ಟು ರುಚಿ ಹಚ್ಚಿದ್ರೆ ಅದೇ ಬೆಲ್ಲ ಶುಗರ್ ಅದ ನಾಲಿಗೆ ಮೇಲಿಟ್ರೆ ವಿಷ ಆಗ್ತತಿ. ಅಂದ್ರೆ ಒಂದು ಬೆಲ್ಲ ಏನು ಆನಂದವಾಗೈತೋ ವಿಷವಾಗೈತೋ ಅಂದ್ರೆ ಬೆಲ್ಲಕ್ಕೆ ಗೊತ್ತೇ ಇಲ್ಲ, ಅದು ಜಡವಾಗೈತಿ. ಇಂದ್ರಿಯಗಳ ಸನ್ನಿಕರ್ಷದಿಂದ ಬರುವಂತ ಎಲ್ಲ ಸುಖ ದುಃಖಗಳು ಅಥವಾ ಆನಂದ ದುಃಖಗಳು ಇವೆಲ್ಲವೂ ಕ್ಷಣಿಕದಾವ. ಆದ್ರೆ ಎಲ್ಲವನ್ನು ಅನುಭವಿಸುವ ನೀನು ಶಾಶ್ವತ. ನೀನು ಆನಂದ ರೂಪನು, ಆನಂದಮಯ ಕೋಶ ಬಿಡಿಸುವ ಹೇಳಿನಲ್ಲ ಎಲ್ಲನೂ ಅವನ್ನ. ಅಂದ್ರೆ ಈ ಅಷ್ಟಾನಂದಗಳು, ಈ 8 ಆನಂದಗಳು ಹೆಂಗ್ ತೋರ್ತಾವಲ್ಲ, ಈ ಎಲ್ಲ ಆನಂದಗಳು ತೋರಿಕೆ ಆನಂದಗಳು. ಯಾಕೆ ಅವನಿಗೆ ಆನಂದವಾಗಿ ಕಂಡವಂದ್ರೆ ನೀನು ಆನಂದ ರೂಪನಾಗಿದ್ದಿ. ಹೌದು. ನೀನು ಆನಂದ ರೂಪವಾಗಿರೋಣದರಿಂದ ಇಂದ್ರಿಯಗಳಿಗೂ ಮತ್ತು ವಿಷಯಗಳಿಗೂ ಉಂಟಾದ ಸ್ಪರ್ಶ ನಿನಗೆ ಆನಂದವಾಗಿ ಕಾಣ್ತದೆ. ಹೌದು. ನಿನ್ನ ನಾಲಿಗೆಯಲ್ಲಿ ಜೀವವೇ ಇರಲಿಲ್ಲ ಅಂದ್ರೆ ನಾ ಇಟ್ಟಂತ ಬೆಲ್ಲ ನಿನಗೆ ರುಚಿ ಹತ್ತಿತ್ತೇನು? ಇಲ್ಲಪ್ಪ. ನೀನು ಹೆಣವಾಗಿ ಬಿದ್ದು ಮಲ್ಕೊಂಡಾಗ ನಿನ್ನ ಎದುರಿಗೆ ಒಂದು ಸುಂದರ ಸ್ತ್ರೀಯರನ್ನು ಕಂಡ್ರೆ ನಿನಗೆ ಆಶೆ ಹಾಕಿತ್ತೇನು? ಇಲ್ಲ. ಅವ ಆಗುದಿಲ್ಲ. ಯಾಕಾಗುದಿಲ್ಲ? ಆತ್ಮನ ಆನಂದದ ಆ ಸದ್ದು ಅಲ್ಲಿ ಇಲ್ಲದು.
ಹೌದಿಲ್ಲ? ಆದ್ರೆ ಆತ್ಮನು ಸದಾ ಆನಂದ ರೂಪನಾಗಿರೋಣದರಿಂದ ತಾನೇ ನಿತ್ಯನು, ತಾನೇ ಆನಂದನು. ಮುಂದಿನ ಪದ ನಿಜ ರೂಪನು. ನಿಜ ನಿಜ ರೂಪನು. ಬಹಳ ಚಂದ ನೋಡಿ ಪದ, ಅಂಡರ್ಲೈನ್ ಮಾಡೋದನ್ನ. ಹೌದಿಲ್ಲ? ನಿಜ ರೂಪ ಯಾವುದು ಅಂದ್ರೆ ನಾಮ ರೂಪ ಕ್ರಿಯೆಗಳಿಂದ ಯಾವುದು ತೋರ್ತತಲ್ಲ ಅದು ಅನಿಜ ರೂಪ. ನಿಮ್ ನಿಜ ರೂಪ ತೋರಿಸಿ ಬಿಡ್ತಾರೆ, ಹಂಗೆ ಬಿಡುದಿಲ್ಲ ಏನಾದ್ರು. ಯಾವುದೇ ಒಂದು ವಸ್ತುವಿನ ಕೈ ಹಿಡ್ಕೊಳ್ರಿ, ಆ ವಸ್ತುವಿಗೆ ಒಂದು ಏನದ ನಾಮ, ಅದಕ್ಕೊಂದು ರೂಪ ಅದ, ಅದಕ್ಕೊಂದು ಕ್ರಿಯೆ ಅದ. ಈ ನಾಮರೂಪ ಕ್ರಿಯೆಗಳು ಜಗತ್ತಿನಲ್ಲಿ ಶಾಶ್ವತವಾಗಿ ಇದ್ದದ್ದು ನೋಡಿ ಏನು ಎಲ್ಲಾರ ಇಲ್ಲ. ನೋಡು, ಸುಂದರವಾದಂತಹ ರೂಪೇ ಜರಾಯು ಭಯಂ, ಕುಲೇ ಚ್ಯುತಿ ಭಯಂ, ವಿತ್ತೇನ್ ರೂಪಾಲಾದ್ದು ಭಯಂ. ಇವು ಯಾವ ಶಾಶ್ವತವಾಗಿ ಇರುವುದಿಲ್ಲ ಇವು. ಆದ್ರೆ ಎಲ್ಲ ಅಶಾಶ್ವತಗಳಿಗೆ ಆಧಾರ ರೂಪವಾದ ಆತ್ಮ ತತ್ವ ಮಾತ್ರ ಇದಂ. ಹೌದಿಲ್ಲ? ಇದಂ ಅನ್ನೋದು ನಿಜ ರೂಪ. ಹೌದಿಲ್ಲ? ಇದಂ ಪೆನ್ನು, ಇದಂ ಗ್ರಂಥ, ಇದಂ ರೂಮು, ಇದಂ ಟಿವಿ, ಇದಂ ಟೇಬಲು, ಇದಂ ಬಾತ್ರೂಮು. ಇದಂ ಏನಾರು ಹೋಳ ಆಗೈತೇನೋ? ಇಲ್ಲ. ಉಳಿದದ್ದು ಎಲ್ಲ ಹೋಳ ಅದೋ ಇಲ್ಲೋ? ಅಂದ್ರೆ ಆ ಉಳಿದದ್ದು ಎಲ್ಲ ಏನದವಲ್ಲ ಅವು ಅಣಿಜ ರೂಪಗಳವು. ಆದ್ರೆ ಇದಂ ಮಾತ್ರ ನಿಜ ರೂಪ. ಅದು ನಿಜ ರೂಪನು, ತಾನೇ ನಿತ್ಯನು, ತಾನೇ ಆನಂದನು, ತಾನೇ ನಿಜರೂಪನು ಎಂದು ತಿಳಿದ ಜ್ಞಾನಿಯೂ ಮೋಹಿಪುದು ಅಂದವೇ. ಶಿವಲೀಲ ಮ್ಯೂಟ್ ಮಾಡಿ ನೋಡು, ಮ್ಯೂಟ್ ಮಾಡ್ಕೋಬಾರ್ದು. ಹೆಂಗ್ ಬಿಡಿಸ್ಬೇಕನ್ನೋದು ಗೊತ್ತಾಗ್ತ ಪರಿಪೂರ್ಣ ಈಗ ಅದನ್ನ. ಅಂದ್ರೆ ಅದು ಒಂದೇ ಸಾಲ ಐತಿಲ್ಲ ಈಗ ಅಲ್ಲಿ. ಈಗ ಗ್ರಂಥದಲ್ಲಿ ನೀವು ಗೈಡ್ನಾಗ ಓದಿದ್ರಿ ಅಂದ್ರೆ ಅವ್ರು ಸುಮ್ಮನೆ ಒಂದ್ ಲೈನ್ ಬರೆದು ಮುಗಿಸ್ಬೇಕಾರ. ಆದ್ರೆ ಗುರುಮುಖೇನ ಕೇಳಿದಾಗ ಅದು ತಾನೇ ನಿತ್ಯನು. ಹಿಂದೆಲ್ಲ ನಿತ್ಯ ಪದಗಳನ್ನು ಹೇಳ ನಾವಲ್ಲೇ. ತಾನೇ ಸದ್ರೂಪನು, ತಾನೇ ಚಿದ್ರೂಪನು, ತಾನೇ ಆನಂದ ರೂಪನು ಅಂತ ಹಿಂದಿನ 4 ಸ್ಥಳದಲ್ಲಿ ಹೇಳ್ಕೊಂಡು ಬಂದಾನಿಲ್ಲ ಅಲ್ಲೇ. ಆ ಎಲ್ಲವೂ ಆಚರಣಾಗಿ ತಿಳಿದು ಗುರುಮುಖೇನವಾಗಿ ಅನುಭವಿಸಿದ ಜ್ಞಾನಿಯೂ ಮೋಹಿಪುದು ಅಂದವೇ. ಮುಗಿತಪ್ಪ? ಮತ್ತು ಮುಂದಿಂದ ಓದು ಬಡ ಬಡ. ತನುಮೂರು ಕರಣಾಳಿ ಮನಸಾದಿಗಳನ್ನು ತನಗೆ ವಿಲಕ್ಷಣವು ಅಹುದೆಂದು ತಿಳಿದ, ಜನನ ಮರಣವನ್ನು ಅಳಿದ, ಜೀವತ್ವವನ್ನು ಉಳಿದ. ಜ್ಞಾನಿ ಮೋಹಿಪುದಂದವೇ. ಏನ್ ಹೇಳೋದು ಏನದಪ್ಪ ಅಲ್ಲಿ? ಅಲ್ಲಿ ಏನ್ ಹೇಳೋದದ? ಅವ್ವನು ಹೇಳ. ತನುಮೂರು ಸ್ಥೂಲ ಸೂಕ್ಷ್ಮ ಕಾರಣ ಎಂಬಂಥ ಆ ತನುಗಳು 3. ಈ 3 ತನುಗಳು ನಾನೇ. ನಾನು ಹೌದೇನಿದು? ನೀ ಸ್ಥೂಲ ತನು ನೀನಾ? ಇಲ್ಲಪ್ಪ. ಸ್ವಪ್ನವನ್ನು ಕಂಡ ಆ ಕನಸಿನ ತನು ನೀನಾ? ಇಲ್ಲಪ್ಪ. ಕಾರಣ ದೇಹದಲ್ಲಿ ತನುವನ್ನೇ ಈಡಾಡಿ ಹೊರಗೆ ಹೋಗೋದು ನಿದ್ರೆಯನ್ನು ಮಾಡಿಯಲ್ಲ, ಆ ದೇಹ ನೀನಾ? ಇಲ್ಲಪ್ಪ. ಆ ಕರ್ಮೇಂದ್ರಿಯ ಪಂಚಕಗಳು, ಆ ಜ್ಞಾನೇಂದ್ರಿಯ ಪಂಚಕಗಳು, ಆ ಅಂತಃಕರಣ ಚತುಷ್ಟಯಗಳು, ಈ ಜನನ ಮರಣ ರುಜೆ ಭಯ ಶೋಕ ಜರೆ ಬಡತನ ಪರಸೇವೆ ಯಾಚನೆ ಹಾನಿ ಅಳಿವುಗಳು. ಏನಂತ ಜಪ್ಪನ ಕುಂತ್ರ ಎಲ್ಲಿ ತಗೊಂಡ ಈಗ? ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ, ನೆಮ್ಮೆ ನಿಜವನ್ನು ಮುಕ್ತಿ ಒಡೆಯಲಿ ಮನುಜ. ಅಲ್ಲಿ ಏನಂತ ಬರ್ದಾನೆ? ಇದೇ ಪದವನ್ನು ಅಲ್ಲಿ ಬರ್ದಾನೆ. ಜನನ ಮರಣ ರುಜೆ ಭಯ ಶೋಕ ಜರೆ ಬಡತನ ಪರಸೇವೆ ಯಾಚನೆ ಹಾನಿ ಅಳಿವು ಮುನಿಸು ವಿಷಯರತಿ. ಇವೆಲ್ಲ ಜೀವನದಲ್ಲಿ ನಿನಗೆ ಅಕ್ಕವಲ್ಲ, ಇವು ಆತ್ಮನಿಗೆ ಅಕ್ಕವ? ಇಲ್ಲ. ಜನನ ಮರಣಾದಿಗಳು ಸ್ಥೂಲ ದೇಹಕ್ಕೆ, ಕ್ಷುರಾತ್ ವಿಷಯಗಳು ಅವು ವಾಯುವಿನ ಧರ್ಮಗಳು, ಚಿಟ್ಟಿನ ಧರ್ಮಗಳು ಶೋಕಗಳು ಮೋಹಗಳು. ಅವು ನನಗ? ಅವು ನನಗ? ಷಡೂರ್ಮಿಗಳು ನನಗ? ಇಲ್ಲಪ್ಪ. ಈ ರುಜೆ ಬಂದು ದುಃಖದ ನೋವು ಬಂದು ಥಂಡಿ ಜ್ವರ ಬಂದು ಎದ್ದೆದ್ದು ಬಿದ್ದು ಅಂತಿ ಮಾಡ್ಕೋತನಲ್ಲ, ಅದು ನನಗ? ಇಲ್ಲಪ್ಪ. ಏನೋ ದೆವ್ವದ ಭೂತದಂತೆ ಹೆದರಿ ನಡಗತನಲ್ಲ, ಭಯ ನನಗ? ಇಲ್ಲಪ್ಪ.
ಶೋಕ ಜರೆ ಬಡತನ ಪರಸೇವೆ ಯಾಚನೆ ಹಾನಿ ಅಳಿವು ಮುನಿಸು ವಿಷಯರತಿ ವಿರಹ ಸಂತಾಪ ಚಿಂತನೆಗಳು ಇವು ನಿನಗಾಗದಿಹ ಬುದ್ಧಿಗಲಿಯದೆ. ಇವು ನಿನಗ ಇಲ್ಲಪ್ಪ. ಇವು ನಿನಗ ಇಲ್ಲಪ್ಪ. ನೀನು ಕರ್ಣವ, ನೀನು ಕೆಂಪಣ, ನೀನು ಬ್ರಾಹ್ಮಣ, ನಿನ್ನ ಕ್ಷತ್ರಿಯ, ನಿನ್ನ ವೈಶ್ಯ, ನಿನ್ನ ಶೂದ್ರ, ನೀನು ಗೃಹಸ್ಥ, ನಿನ್ನ ಸನ್ಯಾಸ, ನಿನ್ನ ಯುವಕ, ನಿನ್ನ ಮುದುಕ, ಯಾರು ನೀನು? ಕೇವಲ ಪೂರ್ಣ ರೂಪನು. ಈ ತೆರನಾಗಿ ತಿಳಿದಂತ ಜ್ಞಾನಿ ಮೋಹಿಪುದು ಅಂದವೇ ಮುಂದ ಕನಸು ಬಿಸಿಲುದರೆ ಸುರಚಾಪದಂತೆ ಜನಿಸಿ ತೋರುವ ವಿಶ್ವವಿದು ನೆಲೆಯಲ್ಲ, ಕಾಮನೆಗೆ ಅನ್ಯವಿಲ್ಲವು ಎಂಬುದು ಮಿಗೆ ಬಲ್ಲ, ಜ್ಞಾನಿ ಮೋಹಿಪುದು ಅಂದವೇ. ಇದು ಬಾಳ ಚಂದ ಅದ, ಇದು ಬಾಳ ಚಂದ. ಏನ್ರಿ ಅಜ್ಜಾರ ನೀವ್ ಹಿಂಗ್ ಹೇಳಿದ್ರೆ ನಮಗ ಅಂಜೆ, ನಮಗೇನು ಮಾತಾಡಕ್ ಬರುದಿಲ್ಲ. ಏನ್ ನೀವು ಜನನ ಮರಣ ರುಜೆ ಭಯ ಶೋಕ ಇವೆಲ್ಲ ನಮಗೆಲ್ಲ ತಿಮ್ಮನ್ ನಿಮಗೂ ಚಿಕ್ಕನ್ ಗುಣೆ ಬಂದಾಗ ಅಂದ್ರಿ, ಮತ್ ನಿಮಗೂ ಒಂದಿಟ್ಟು ಮಠ ಬೇಕಂತೀರಿ, ಇನ್ನು ದಿನ ಮುಂಜಾನೆ ಸಿಮಿಟ್ ತಗೊಂಬ ಅಂತೀರಿ, ಮತ್ ಹ್ಯಾಂಗ್ರಿ ಇದು ಅಂತ ಅಂದವ. ಸರಿಯಪ್ಪ, ನಾನು ಒಂದು ವೇಳೆ ಇದನ್ನ ಏನಾದ್ರೂ ಮಾಡ್ತಿದ್ದೆ, ಇವು ಏನಾದ್ರೂ ಪ್ರಾಪಂಚಿಕ ವ್ಯವಹಾರದಲ್ಲಿ ನಾನು ಕೂಡಿದ್ರೆ ನನ್ನ ಅಂತಸ್ಥಿತಿಯಲ್ಲ ಏನಂತ ತಿಳ್ಕೊಂಡಿನಿ ಅಂತಂದ್ರೆ, ಹೇಗೆ ಕನಸಿನಲ್ಲಿ ಸನ್ಯಾಸಿಯು ಸುರತರತೆ ಕೂಡಿ 100 ಮಕ್ಕಳನ್ನು ಹಡೆದಂತೆ, ಒಬ್ಬ ಸನ್ಯಾಸಿಯೋರ್ವ ಕನಸಿನಲ್ಲಿ ಮದುವೆ ಆಗಿತ್ತು, 100 ಮಕ್ಕಳು ಹುಟ್ಟಿದ್ದು. ಆ 100 ಮಕ್ಕಳೆಲ್ಲ ಊಟ ಹಣ್ಣು 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 ಅಂತ ಬಂದ್ಕೊಳ್ಳಿ ಎತ್ತರ ಆಯ್ತು. ಮಕ್ಕಳದವ ಇಲ್ಲಪ್ಪ. ಎದ್ ನಂತರ ರೇಷನ್ ತರಕ್ ಹೋದನವ ಇಲ್ಲಪ್ಪ. ಖಂಡನಿಲ್ಲ ಮತ್ತೆ ಖಂಡನಪ್ಪ. ಮತ್ತೆ ಎದ್ದು ಕೂಡಲೇ ಸ್ವಲ್ಪ ಅಂಗಡಿಗೆ ಹೋಗಿ ರೇಷನ್ ತರಬೇಕಿಲ್ಲವ. ನಿತ್ಯ ಹಾಗೆ ಅಕಸ್ಮಾತ್ ಜ್ಞಾನಿ ಜೀವನದಲ್ಲಿ ನಮಗೂ ಉಂಡು ಉಟ್ಟು ನಮ್ಮ ಜೊತೆಗೇನೆ ಇದ್ದು ನಮ್ಮ ಜೊತೆನೆ ವ್ಯವಹರಿಸ್ತಾ ಇದ್ರು ಕೂಡ ಅವ ಹೆಂಗ್ ವ್ಯವಹರಿಸ್ತಿರ್ತಾನಂದ್ರೆ, ಕನಸಿನಲ್ಲಿ ಯತಿಯವರು ಹಂಗೆ ಸುರತರತೆ ಮಕ್ಕಳಾದಂತೆ. ವಿಚಾರಸಾಗರದಲ್ಲಿ ಭಾಳ ಚಂದ ಅಲ್ಲೊಂದು ನರಿ ಕಡ್ದಿರ್ತೈತೆ ರಾಜನಣ್ಣ. ಅವ ಎಚ್ಚರದಾಗ ಔಷಧ ನನಗೊಂದು ಇಂಜೆಕ್ಷನ್ ಮಾಡ್ಬರ್ರಿ ನರಿ ಕಡ್ದದಂತೇಳಿ ಪ್ಯಾಟ್ಯಾನ್ ಮಂದಿ ಅವು ಇದ್ರನ್ನ ಕರೆಸ್ತಾನ. ನರಿ ಕಡ್ದದ್ ಎಲ್ಲೇ? ಕನಸಿನಲ್ಲಿ. ಅವ ಯಾವಾಗ ಹುಡುಕಾಡಕತ್ತಾನ ಡಾಕ್ಟರ್ನ? ಎಚ್ಚರಾವಸ್ಥೆಯಲ್ಲಿ. ಆ ಡಾಕ್ಟರ್ಗಳು ಎಲ್ಲಾರು ಬಂದ್ರು, ಯಾವಾಗ ಕಡ್ದದ್ರಿ ಸರ್ ಅಂತಂದ್ರು. ಕನಸನ್ಯಾಗ ಕಡ್ದತ್ರಿ ಅಂದ್ರು. ಇಲ್ಲ, ನೀವು ಮತ್ತೆ ಮಣ್ಕೋರಿ, ಕನಸನ್ಯಾಗನ ಕರಿಯಾಕಿರಿ ಅಂತಂದ್ರು. ಕನಸಿನಲ್ಲಿ ಕರೆದ್ರೆ ಜಾಗ್ರತೆಯಲ್ಲಿ ಔಷಧ ಸಿಗ್ತತಿ ಇಲ್ಲ. ಆ ಬಿಸಿಲುದರೆ ಅಂದ್ರೆ ವಕ್ರೀಭವನ ಕ್ರಿಯೆಯಿಂದ, ಸೂರ್ಯನ ಕಿರಣದ ವಕ್ರೀಭವನ ಕ್ರಿಯೆಯಿಂದ ಸಹಜವಾಗಿ ದೂರದೃಷ್ಟಿಯ ದೋಷದಿಂದ ಏನಾಗ್ತದೆ, ಮೃಗಜರ ಕಾಣಿಸ್ತದೆ, ಹೌದು, ಕಾಮನ ಬಿಲ್ಲು ಕಾಣಿಸ್ತದೆ. ಅವು ಎಲ್ಲವೂ ಏನಪ್ಪಾ ಅಂತಂದ್ರೆ ಅಭ್ಯಾಸ ದೃಷ್ಟಿಗಳವು. ಹೌದು. ಏನು ಕಾಮನ ಬಿಲ್ಲು ಕಾಣ್ತತಿ ಅಂತ ತಿಳ್ಕೊಂಡು ನಿನ್ ಕೈಲಿ ಹಿಡಿಯಾಕ ಹೋದ್ರೆ ನನ್ನ ಕೈಗೆ ಹಸಿರ ಕೆಂಪ ಬಣ್ಣ ಹತ್ತತೆ ಇಲ್ಲ. ಏನಲ್ಲಿ ಮೃಗಜಲ ಆಯ್ತಂತ ತಿಳ್ಕೊಂಡು ನಾ ಕುದುರೆ ಹೊಡ್ಕೊಂಡು ಅಲ್ಲಿ ಹೋದ್ರೆ ಕುಡಿಯಾಕ ನೀರದಾವ ಇಲ್ಲ. ಅವು ನೋಡುವ ಕಾಲದಲ್ಲೇ ಮಿಥ್ಯಾ ಅಂತ ಹೆಂಗ ನಾ ತಿಳ್ಕೊಂತೀನೋ, ಹಂಗ ಅನುಭವಿಸುವ ಕಾಲದಲ್ಲಿ ಜ್ಞಾನಿ ಏನ್ ಮಾಡ್ತಾನೆ, ಪ್ರಪಂಚದ ಸರ್ವಾನುಭವಗಳು ಮಿಥ್ಯಾ ಅಂತ ತಿಳಿದುಕೊಂಡು ಉಪದೇಶ ಮಾಡುವಂತ ಜ್ಞಾನಿ ಮತ್ತೆ ಪ್ರಪಂಚವನ್ನು ಮೋಹಿಪುದು ಅಂದವೇ ಇಲ್ಲ. ಚಂದ ಒಂದು ಬಹಳ ಚಂದ ಒಂದು ನೆನಪು ಹೇಳ್ತೇವೆ. ಏನ್ ಆತು ಬಿಡಿ ಶಾಸ್ತ್ರ ನಿಮಗೆ ಮುಂದಿನ ತಿಳಿದೈತೆ, ಅದು ನಿಮಗೊಂದು ಮಾತು ಹೇಳ್ತೀನಿ ತಮ್ಮ. ಭಾಳ ಚಂದ ನನಗೆ ಬಹಳ ಸಂತೋಷ ಇದನ್ನ ಹೇಳಾಕ. ರಾವಣರ ಕಾಳಗ ನಡೆದಿತ್ತು. ರಾವಣ ಚಕ್ರಾಧೀಶ್ವರ. ಕೊನೆಯ ದಿನ, ಕಾಳಗದ ಕೊನೆಯ ದಿನ, ರಾವಣ ಉಸಿರು ಬಿಡುವಂತಹ ಸಮಯ. ಇಷ್ಟೆಲ್ಲ ಮಾಡಿದ್ರು ಕೂಡ ರಾಮನಿಗೆ ಕಿರೀಟಿಯನ್ನ ಕೆಡವಿ ಅವನ ಪ್ರಾಣವನ್ನು ತೆಗೆದುಕೊಳ್ಳೋದು ಬೇಡ ಆಗಿ ಇಂಥ ಸುಂದರ ಸಾಮ್ರಾಜ್ಯ ಕಟ್ಟ್ಯಾನ. 4 ವೇದಗಳನ್ನು ಓದ್ಯಾನ. ಬ್ರಾಹ್ಮಣೋತ್ತಮ ದೇವತೆಗಳ ಯಜ್ಞಕ್ಕೆ ವಿಪ್ರನಾಗಿ ಹೋದಂಥವನ್ನ ಹಿಂಗ ರಣರಂಗದಲ್ಲಿ ಕೆಡವಿ ಕೊಲ್ಲೋದು ಸರಿಯಲ್ಲ ಅಂತ ತಿಳ್ಕೊಂಡೆ ರಾವಣೇಶ್ವರನ ನೆಲಕ್ಕೆ ಬಿದ್ದೆ. ರಾಮನನ್ನು ನೋಡುವಾಗ ರಾಮಂತಾನ, ರಾವಣ
ಬದುಕಬೇಕೆಂಬ ಇಚ್ಛೆ ಇದೆಯಾ ನಿನಗೆ? ನೀನು ಬದುಕಬೇಕೆಂಬ ಇಚ್ಛೆ ಇದ್ರೆ ನನಗೆ ಜೀವದಾನ ಮಾಡುತ್ತೇನೆ, ಚೆನ್ನಾಗಿ ರಾಜ್ಯವನ್ನು ಆಳ್ಕೊಂಡು ಹೋಗ್ತೀಯಾ ಅಂತ ಕೇಳಿದ. ಕಳ್ಳ ಕರೆಯದಂಗತ್ತೆ ನನಗೆ ದೃಷ್ಟ ಅಂತ ಕೇಳಿದ್ರು. ರಾವಣ 10 ತಲೆಯ ರಾವಣ ನೆಲಕ್ಕರಗಿದ್ದ. ಯಾವ ಲಂಕಾಪಟ್ಟಣದಲ್ಲಿ ರಾವಣನ ಅವನ ಪಾದದಲ್ಲಿ ಶಂಖಚಕ್ರಗಳಿದ್ದು ರಾವಣನಲ್ಲಿ. ಅಂಥ ಚತುರ್ವೇದಿ ಬ್ರಾಹ್ಮಣ ನೆಲಕ್ಕೊರಿ ರಾಮನ ಮುಖವನ್ನು ನೇರವಾಗಿ ನೋಡ್ತಾ ಇದ್ದ. ನೋಡಿ ರಾವಣಂತಾನೆ, ರಾಮ ನಿನ್ನ ಹೆಂಡತಿಯನ್ನು ನಾನು ಕಾಮದಿಂದ ತಂದೆ ಅಂತ ತಿಳ್ಕೊಂಡೀಯಾ? ರಾಮ ನಿನ್ನ ದರ್ಶನಕ್ಕಾಗಿ ಮಣುಮುನಿಗಳೆಲ್ಲ ಇವತ್ತಿನವರೆಗೆ ತಪಸ್ಸು ಮಾಡಿದ್ರೂ ಸಿಗಲಾರದಂತ ಸುಂದರ ಕೋಮಲ ಕಾಯನೆ, ಹೇ ಸದ್ರೂಪಣೆ, ಹೇ ಚಿದ್ರೂಪಣೆ, ಹೇ ನಿತ್ಯರೂಪಣೆ, ಹೇ ಆನಂದ ರೂಪಣೆ, ಹೇ ಪೂರ್ಣ ಪರಮಾತ್ಮನೆ, ನಿನ್ನನ್ನು ನೋಡಬೇಕಾಗಿತ್ತು ನಾನು ಪ್ರಾಣ ಬಿಡುವ ಸಮಯದಲ್ಲೇ. ಏನನ್ನಕತ್ತೇನ್ ರಾವಣ? ನಿನ್ನನ್ನು ನೋಡಬೇಕಾಗಿತ್ತು ಪ್ರಾಣ ಬಿಡುವ ಸಮಯದಲ್ಲಿ. ಲೋಕದಲ್ಲಿ ಹುಟ್ಟಿದ ಅಸುರರೆಲ್ಲ ಪ್ರಾಣ ಬಿಡುವಾಗ ವಿಷಯಗಳ ಚಿಂತಿಸಿ ಬಿಡ್ತಾರೆ. ನಾನು ಪ್ರಾಣ ಬಿಡುವಾಗ ನಿನ್ನನ್ನು ನೋಡ್ಬೇಕಾಗಿತ್ತು. ನಾನು ಸುಮ್ಮನೆ ಬಿಟ್ಟಿದ್ರೆ ನಾನು ಪ್ರಾಣ ಬಿಡುವಾಗ ನಿನ್ನನ್ನು ನೋಡುವಷ್ಟು ನನ್ನಲ್ಲಿ ಸಾಧನೆ ಇದ್ದಿದ್ದಿಲ್ಲ. ನನಗಿದ್ರ ಬಿಟ್ಟರೆ ಬೇರೆ ದಾರಿನೇ ಇದ್ದಿದ್ದಿಲ್ಲ. ನಾನು ಮರಳಿ ಮತ್ತೆ ಲಂಕೆಯನ್ನು ಮೋಹಿಸುವೆನೆಂದು ತಿಳಿದ್ರಿವೆಯಾ? ಏನಂತಾನೆ? ಮರಳಿ ನಾನು ಲಂಕೆಯನ್ನು ಮೋಹಿಸುವೆನೆಂದು ತಿಳಿದಿದೆಯಾ? ನಾನು ವೇದವನ್ನು ಓದಿದವನು ರಾಮ, ಜಗತ್ತಿನ ನಿರೀಶ್ವರತ್ವವನ್ನು ತಿಳಿದವನು ರಾಮ. ದೇಹಾದಿ ಪಡಿ ಪದಾರ್ಥಗಳು ನಾನಲ್ಲ ಎಂಬ ಭಾವ ಹುಟ್ಟುವ ಮುನ್ನವೇ ನನ್ನ ತಂದೆ ನನಗೆ ಹಾಕಿಕೊಟ್ಟು ಕಳಿಸ್ಯಾನೋ ರಾಮ. ಸುಮ್ಮನೆ 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 ಪ್ರಾರಬ್ಧಾನುಸಾರವಾಗಿ ಮಾಡಿದೆ. ಪ್ರಾಣಾಂತ್ಯ ಕಾಲದಲ್ಲಿ ಶ್ರೀರಾಮ ನಿನ್ನನ್ನು ನೋಡಿದ ನಂತರ ಮರಳಿ ಭೂಮಿಯನ್ನು ಮೋಹಿಸಲೇ. ಏನಂತಮ್ಮ? ಏನಂತ ನೋಡಿದಂತ ಮರಳಿ ಭೂಮಿಯನ್ನು ಮೋಹಿಸಲೇ. ನೋಡ್ರಿ ಹೆಂಗದ ಕಾವ್ಯಗಳನ್ನು ಓದ್ರಿ. ನೀವು ಹಂಗ ನೇರವಾಗಿ ಶಾಸ್ತ್ರ ಹೇಳಿದ್ರೆ ಯಾರು ಕೇಳ್ತಾರ ನಿಮ್ಮನ್ನ? ಶಾಸ್ತ್ರ ಬಿಟ್ಟು ಹೊರಗೆ ಬಂದಿಲ್ಲ ಈಗ ನಾನು. ಏನ್ ಅದಕ್ಕಿಂತಲೂ ಮುನ್ನಕ್ಕಿದೆ ನಿಮ್ಮ ಪಕ್ಕದಲ್ಲಿರುವ ಕಿಷ್ಕಿಂಧೆಯಲ್ಲಿ ಒಂದು ಘಟನೆ ನಡೀತು. ವಾಲಿ ಮತ್ತು ಸುಗ್ರೀವರ ಅಣ್ಣ ತಮ್ಮಂದಿರ ಮಧ್ಯದಲ್ಲಿರುವ ಕದನ ರಾಮನ ಕೈ ಸೇರಿ ರಾಮನಿಂದಲೇ ವಾಲಿಯ ವಧೆಯಾಯಿತು. ವಾಲಿ ಚಂದ್ರನಕ್ಕೆ ಮುಖ ಮಾಡಿ ತೆಳಗಿ ಬಿದ್ದ. ಏನು ಶೌರ್ಯವಂತ, ಏನು ಬಲವಂತ ವಾಲಿ. ತಾರೆಗೆ ಸುದ್ದಿ ಹೋಯಿತು, ಒಬ್ಬನೇ ಒಬ್ಬ ಮಗ ಅಂಗದ. ಸುಗ್ರೀವನಿಗೆ ಅಣ್ಣ ನೆಲಕ್ಕೆ ಬೀಳುವವರೆಗೆ ಕೋಪ ಇತ್ತು. ಅಣ್ಣ ಯಾವಕ್ಕ ನೆಲಕ್ಕೆ ಹೊರಗದನೋ ರಾಮನ ಬಾಣ ಎದೆಯಲ್ಲಿ ನಾಟಿ ಎದೆಯಲ್ಲಿರುವ ರಕ್ತ ಆಕಾಶಕ್ಕೆ ಚಿಮಿಚಂತು. ಯಾವಾಗ ಅಣ್ಣ ನೆಲಕ್ಕೆ ಬಿದ್ದೋ ಅವಾಗ ಸುಗ್ರೀವ ಹಾಕತ್ತೆ. ಕೊಲ್ಲಂದವ ಯಾರು? ಸುಗ್ರೀವನೇ. ಈಗೇನ್ ಮಾಡಕತ್ತಾನೆ? ರೋದನ ಹಾಕತ್ತಿದೆ. ತಾರೆ ಬಂದು ರಾಮನನ್ನ ಕೇಳಿದ್ಲು. ಓಡಿ ಬಂದ ತಾರೆ ಎದೆ ಮೇಲೆ ಬಿದ್ದ ಅಂಗದ. ಸುತ್ತಲೂ ಪುರದ ಜನ ಮೌನವಾಗಿ ಹನುಮ ನಿಂತಿದ್ದ. ತಾರೆ ರಾಮನ ಮುಖವನ್ನು ನೋಡಿ ಪ್ರಶ್ನೆ ಮಾಡಿದ್ಲು, ಎಲೆ ರಾಮ, ರಾಮ ನೀನು ರಾಮಾಂಶನೆನ್ನುವರು, ನರನು ನೀನು ವಾನರನು ನಾವು. ಏನಂತಾಳೆ? ನರನು ನೀನು ವಾನರನು ನಾವು. ಎತ್ತನದಿಂದ ಎತ್ತನದ ವೈರ ಸಂಬಂಧ ಎಷ್ಟು ಚಂದ ಐತ ಮಾತು. ಇವಳೆಲ್ಲ ನಿಮ್ಗೆ ಯಾಕೆ ಕಲಿಬೇಕಪ್ಪ? ಏನಂತಾಳೆ? ನರನು ನೀನು ವಾನರನು ನಾವು. ಎತ್ತನದಿಂದ ಎತ್ತನದ ಸಂಬಂಧ ಅದು ಏಕೆ ನನ್ನ ಪತಿ ಹತ್ಯೆಗೈದೆ ಹೇಳೋ? ನಿನ್ನ ಸೀಮೆಯನ್ನೇನಾದರೂ ಜಗಜಿದ್ದನೆ. ಏನಂತಾಳೆ? ನಿನ್ನ ಸೀಮೆಯನ್ನೇನಾದರೂ ತೆಗೆದಿದ್ದನೆ. ನಿನ್ನ ಮಡದೆಯ ಮುಂದಲೆಯೇ ಪಿಡಿದು ಎಳೆದಿದ್ದನೆ. ಏನು
ನಿನ್ನ ಮಡದಿಯ ಪಿಂದಳೆಯನ್ನು ಎಳೆದಿದ್ದಾನೆ. ಏನಪ್ಪಾ ನಿನ್ನ ಹೆಂಡತಿ ಕೈ ಜಗಿದೋ, ಏನ ನಿನ್ ಹೊಲದ ಒಡ್ಡು ಹೊತ್ತಾನು, ಏನ ನಿಮ್ ಊರಿಗೆ ಬಂದಾನು, ಮನುಷ್ಯಾರ ನೀವು ಮಂಗ್ಯ ನಾವು ಏನು ಸಂಬಂಧ ಇತ್ತಂತ ನನ್ನ ಗಂಡನ್ ಕೊಂದಿ. ಉತ್ತರ ಕೊಡ್ಬೇಕಲ್ಲ ಈಗ. ಹೌದು ಹೌದು, ಏನು ಕಾರಣ ಹೇಳಿ ಅವನು ಕೊಲ್ಲಿಕ್ಕೆ, ರಾಮ ಕೊಲ್ಲಿಕ್ಕೆ ಏನು ಕಾರಣ? ಸಾಮಾಜಿಕವಾಗಿ ನ್ಯಾಯಕ್ಕಾಗಿ ಒಂದು 10 ಮಂದಿ ಹಿರಿಯರು ಕುಡಿದ್ರೆ ಏನ್ ಹೇಳ್ಬೋದು ಈಗ? ಏನಪ್ಪಾ ಅವನ ಹೆಂಡತಿಗೆ ಏನ್ರ ಅಂದದ್ದ, ಏನ್ ಅವ್ರ ಊರಿಗೆ ಹೋಗಿ ಬಂದದ್ದು ಒಂದು ಗಿರ್ಪಾವ್ ಜೋಳ ತಂದದ್ದ, ಏನಪ್ಪಾ ಮತ್ತೊಂದು ಏನ್ರ ನೀರಿನ ಬಡದಾಟು, ಏನು ಭೂಮಿ ಬಡದಾಟು, ಏನು ಯಾವ್ದಾರ ಹೆಣ್ಮಕ್ಳ ಬಡದಾಟು, ಏನೂ ಇಲ್ಲ. ಮತ್ತು ಮನುಷ್ಯನಿಗೂ ಮಂಗನಿಗೂ ವೈರಾರ ಎಲ್ಲೈತೆ? ಏನಪ್ಪಾ ನಮ್ ಸ್ವಾಟಕ್ಕೆ ಬಂದ್ರೆ ಒಂದಿಟ್ಟು ಏನೋ ಹಳ ಹೋಗೋದು, ನಾಯಿ ಚೂ ಅಂದೋ, ಒಂದ್ ಪಟಾಕ್ಷಿ ಹಾರಿಸಿದ್ರೆ ಮಂಗ್ಯ ಹೊರಗೆ ಹೋತು, ಮನುಷ್ಯರು ಒಣಿವಾದ್ರು. ಕೊಲ್ಲುವಂಥದ್ದು ಏನಿತ್ತು ಅಂತ ತಾರೆ ಕೇಳಿದಾಗ ರಾಮ ವಿಷಣ್ಣ ವದನನಾಗಂತಾನೆ. ವಿಷಣ್ಣ ವದನನಾಗಂತಾನೆ, ಎಂಥ ಶೂರನನ್ನು ಹೊಡೆದೆ. ರಾಮನಿಗೆ ಇಷ್ಟು ನೋವಾತು. ಎಂಥ ಬಲಶಾಲಿಯಪ್ಪ ಇವನು. ಇಂಥ ಬಲಶಾಲಿ ಇದ್ರ ಶತ್ರು ರಾಷ್ಟ್ರವನ್ನು ಜಯಿಸಿ ಇನ್ನೊಂದು ಸಾಮ್ರಾಜ್ಯ ಕಟ್ಟಬಹುದು. ಅಂಥ ಬಲಶಾಲಿಯನ್ನು ಹೊಡೆದೋಗದೆ ಬಿಟ್ನಲ್ಲ, ನೋವಾತು. ತಾರೆಗೆ ಉತ್ತರ ಕೊಡುವ ಪದ್ಧತಿ ಬಿಟ್ಟು ವಾಲಿಯನ್ನು ಕೇಳ್ತಾನೆ. ವಾಲಿ, ಮೆಚ್ಚಿದೆನೋ ನಿನ್ನ ಸಾಹಸಕ್ಕೆ, ವಾಲಿ ಮೆಚ್ಚಿದೆನೋ ನಿನ್ನ ರಾಷ್ಟ್ರಕ್ಕೆ, ವಾಲಿ ಮೆಚ್ಚಿದೆನೋ ನಿನ್ನ ದೇಹದ ಅಂಗಾಂಗ ಸೌಷ್ಠವಕ್ಕೆ. ನೋಡೋ, ಆಗಿದ್ದಾಗಿ ಹೋಯ್ತು. ನಿನ್ನನ್ನು ಯಾತಕ್ಕೆ ಹೊಡೆದೆ ಅಂತ ನಿನ್ನ ಹೆಂಡತಿ ಕೇಳಿದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೇನೆ. ಆದ್ರೆ ನಿನ್ನ ಕೇಳ್ತೇನೆ, ಹೇಳು, ಬದುಕುವೆಯಾ? ಏನಂತಾನೆ? ಬದುಕುವೆಯಾ ವಾಲಿ? ಬದುಕುವ ಇಚ್ಛೆ ಇದೆಯೇ ಅಂತ. ಮಂಗನ ರೂಪದಲ್ಲಿರುವ ವಾಲಿ ಅಂತಾನೆ ರಾಮನ್. ಪರಶುರಾಮನ್ ದೇವತೆಗಳಿಗೂ ಸಿಗದ ನಿನ್ನ ವಿಶ್ವರೂಪ ಪ್ರಾಣಾಂತ್ಯ ಕಾಲದಲ್ಲಿ ಕಂಡೆಯಲ್ಲೋ ಕೋಮಲಕಾಯನೇ, ಶ್ಯಾಮಲ ವರ್ಣನೆ. ನಿನ್ನನ್ನು ನೋಡುವ ಸಲುವಾಗಿ ಅಲ್ಲೇನೋ ಶುಕವಾಮ ದೇವಾದಿಗಳು ತಪಸ್ಸಾಚರಿಸಿದವರು. ಮರಳಿ ನಾನು ಈ ತಾರೆ, ಈ ಅಂಗದ, ಈ ಕಿಷ್ಕಿಂದೆ ಇದರ ಸಲುವಾಗಿ ಮರುಗುವೇನೆ. ಶ್ರೀರಾಮಚಂದ್ರನಂತ ಅರಸನಿರಲ್ಲ ನೀನು. ಇನ್ನು ಮೇಲೆ ವಿಶ್ವದ ಅರಸ ನೀನು, ಸಾಮ್ರಾಜ್ಯ. ನಿನ್ನ ರಕ್ಷಣೆಯಲ್ಲಿ ರಾಜ್ಯ ಸುರಕ್ಷೆ ಆಗ್ತದೆ. ನಾನು ಮರಳಿ ಮತ್ತೆ ಸಂಸಾರವನ್ನು ಮೋಹಿಸುವೇನೆ. ನನ್ನ ಅಂತ್ಯಕಾಲದಲ್ಲಿ ದರ್ಶನ ಕೊಟ್ಟೆಲ್ಲೋ ರಾಮ, ಮುಂದಕ್ಕೆ ಬಾರೋ, ನಿನ್ನ ಪಾದವನ್ನು ಹಿಡಿತೇನೆ. ಈ ಪದಕ್ಕೆ ಅನ್ವಯ ಐತಿಲ್ಲ? ಮೋಹಿಪುದು ಅಂದವೇ. ರಾಮನನ್ನು ಮರಣಾಂತ್ಯ ಕಾಲದಲ್ಲಿ ರಾಮನ ಮೂರ್ತಿಯನ್ನು ಕಣ್ತುಂಬ ನೋಡಿದಂತ ಆ ಜ್ಞಾನಿಯು ಮೋಹಿಪುದು ಅಂದವೇ. ಗೊತ್ತಾಗತ್ತಿಲ್ಲ ಹೆಂಗ್ ಹೇಳಬೇಕು? ಪ್ರವಚನ ಅಂದ್ರೆ ಹೆಂಗಿರ್ಬೇಕು? ಮುಂದೆ ನೋಡಿ. ಉತ್ತರ ಏನ್ ಕೊಟ್ಟಪ್ಪಿ ತಾರೆಗೆ? ಬಿಟ್ಟು ಅತ್ತ ಹೋಗೋಣ. ಅಲ್ಲ, ಕಾವ್ಯದ ರುಚಿ ಹೆಂಗಿರ್ತದ ನೋಡ್ರಿ. ಕಾವ್ಯ ಅದ್ರ ಹೆಸರೇ ಕಾವ್ಯ. ಕಾವ್ಯ ಅಂದ್ರ ಹರಿಯುವ ಹೆದ್ದೊರೆ. ಅದು ಹರಿಯುವ ಹೆದ್ದೊರೆಯನ್ನು ಕಂಡ್ರೆ ಯಾರಿಗಾರ ಕೆಟ್ಟ ಅನಿಸ್ತೇನು? ಹಾಗೆ ಕಾವ್ಯ. ಕಾವ್ಯ ಓದ್ಬೇಕು ಅಂತಾರಲ್ಲ, ಇದಕ್ಕೆ ಓದೋದು. ತಾರೆಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ ರಾಮ. ನೋಡು, ರಾಜ್ಯಕ್ಕೆ ಸೀಮೆಗಳಿಲ್ಲ, ಅವು ನಮ್ಮ ಕಲ್ಪನೆಗಳು. ವಿಶ್ವ ಒಂದೇ ನೆಲಂ, ವಿಶ್ವಕ್ಕೆ ಒಂದೇ ಜಲಂ, ವಿಶ್ವಕ್ಕೆ ಒಂದೇ ನೀತಿ. ನಾನು ಸಾಮ್ರಾಟ್. ವಿಶ್ವದಲ್ಲಿ ಎಲ್ಲೇ ಪಾಪ ಕೃತ್ಯವನ್ನು ನಡೆದರೂ ಕೂಡ ಅದನ್ನು ದಂಡಿಸುವ ಅಧಿಕಾರ ನನಗೆ. ರಾಜ್ಯ ಸೀಮೆಗಳ ಸೆಲೆ ನೆಲೆಗಳು ನಿಮಗೆ.
ನಾನು ಸಾಮ್ರಾಟನು ಅಂತ ಹೇಳಿ ತನ್ನದೇ ಆದ ಸ್ಥಾನವನ್ನ ಸದ್ರೂಪವನ್ನ ವರ್ಣನೆ ಮಾಡ್ತಾನೆ. ಹೌದು. ಮತ್ತೆ ಪ್ರಸಂಗ ಬಂದಾಗ ನೋಡು ಮುಂದಿನ ನೋಡಿ. ಅರುಷವಾರಿಧಿ ಶಂಭುಲಿಂಗದ ಒಡವೆರೆದು ಮರಳಿ ಸಂಸ್ಕೃತಿಯ ನೇಲ್ ಹರುಷವಾರಿಧಿ. ವಾರಿಧಿ ಅಂದ್ರೆ ಸಮುದ್ರ. ಹೌದು. ಸಪ್ತ ಸಮುದ್ರಗಳಲ್ಲಿ ಕೆಂಪು ಸಮುದ್ರ ಉಂಟು, ಕಪ್ಪು ಸಮುದ್ರ ಉಂಟು, ಉಪ್ಪಿನ ಸಮುದ್ರವೂ ಉಂಟು, ಹಾಲ್ಗಡಲು ಹಾಲ್ದೊರೆಗಳು ಉಂಟು. ಯಾವ ಹಾಲು ಹೆಪ್ಪಾಗದೆ ಉಳಿದಿಲ್ಲ, ಕಪ್ಪಾದದ್ದು ಕೆಡದೆ ನಿಂತಿಲ್ಲ, ಉಪ್ಪಾದದ್ದು ಯಾರಿಗೂ ಬೇಕಿಲ್ಲ. ಇವೆಲ್ಲಾ ವಾರಿಧಿಗಳು ದೃಶ್ಯವಾರಿಧಿಗಳು. ಅದೃಶ್ಯ ವಾರಿಧಿಯಾದ ಆನಂದದ ಶರಧಿಯಾದಂಥ ಶಂಭುಲಿಂಗವೇ ನಾನು ಎಂಬಂತ ಹರುಷ ವಾರಿಧಿಯೇ. ಅರ್ಥಕತೆಪ್ಪ ಹೆಂಗ್ ವಾರಿಧಿ ಅಂತಂದ್ರೇನು? ಸಮುದ್ರಗಳು. ಇಲ್ಲಿ ಯಾವ ಸಮುದ್ರಕ್ಕೂ ಸಿಕ್ಕದ ಜ್ಞಾನಿಗೆ ಯಾವ್ದು ಸಿಕ್ಕದ? ಆನಂದ ವಾರಿಧಿ ಅವನು. ಮುಂದೆ ಶಂಭುಲಿಂಗದ ಒಡವೆರೆದು ಮರಳಿ ಒಡವೆರೆದು ಅಂದ್ರೆ ಅದರ ಜೊತೆಗೆ ಚೆನ್ನಾಗಿ ಕೂಡಿಕೊಂಡು. ಒಡವೆರೆದು ಅಂತಂದ್ರೇನು? ಇಲ್ಲಿಯವರೆಗೆ ದೃಢಾಪರೋಕ್ಷ ಬ್ರಹ್ಮಜ್ಞಾನದ ತತ್ಪದದ ಲಕ್ಷ್ಯವಾದಂತ ಕೇವಲ ಬ್ರಹ್ಮಸ್ವರೂಪವು, ನನಗೆ ಅನ್ಯವೆಂದು ತಿಳಿದಂತ ಬ್ರಹ್ಮಸ್ವರೂಪವು ನಾನೇ ಬ್ರಹ್ಮನೆಂದು ಒಡವೆರೆದು ಅಂದ್ರೆ ಹಾಲಿನಲ್ಲಿ ಜೇನು ಬೆರೆತಂತೆ ಅಭಿನ್ನತೆಯು ಮಾಯವಾಗಿ ಅಭಿನ್ನನಾದಂತೆ, ಬೆಣ್ಣೆ ಕಾಯ್ದು ತುಪ್ಪವಾದಂತೆ ಒಡವೆರೆದು. ಮುಂದೆ ಮರಳಿ ಸಂಸ್ಕೃತಿಯ ವಾಸನೆಯ ನೆರೆಸುತ್ತ. ಸಂಸ್ಕೃತಿ ಅಲ್ಲ, ಸಂಸ್ಕೃತಿ. ಉಂಟು. ಮತ್ತೆ ಸಂಸ್ಕೃತಿ ಸಕ್ಕದೊತ್ತಿಲ್ಲಲ್ಲಿ, ಬರೀ ರದೊತ್ತಿರ್ತದಲ್ಲಿ. ಹೌದಪ್ಪ. ಮರಳಿ ಅಂದ್ರೆ ಯಾವಾಗ ಬ್ರಹ್ಮರೂಪನು ನಾನೇ ಎಂಬ ಅಭೇದ ಜ್ಞಾನ, ಅದ್ವೈತ ಜ್ಞಾನ ಯಾವಾಗ ಆಯ್ತೋ ಆ ನಂತರದಲ್ಲಿ ಮರಳಿ ಮತ್ತು ಮಣಿ ಮುಂದಾದ. ಇದ ನಮ್ಮ ಮಣಿ ನೋಡಂದ್ರೆ ಈಗ ಒಡವೆರೆದು ಏನಾಗಿ ನಿಂತಿ? ಈಗ ನೀನು ಬೆಣ್ಣೆ ಕಾಯ್ದು ತುಪ್ಪವಾದಂತೆ ಜ್ಞಾನಿಯಾಗಿ ನಿಂತಿ. ಯಾರೋ ಒಂದಿನ ಊರಿಗೆ ಪಾದ ಪೂಜೆ ಕರ್ಕೊಂಡು ಹೊಂಟಿದ್ರು, ಹಾದಿನೇ ಹೋಗುವಾಗ ನಿಮ್ಮೂರು ಹಚ್ಚಪ್ಪ. ನಿಮ್ಮೂರು ಹತ್ತಿದ ಕೂಡಲೇ ಮಣಿ ಮುಂದೆ ಕಾರ್ ಹೋಗುವತ್ನಾಗ ಇದ ನೋಡ್ ನಮ್ಮ ಮಣಿ, ಇದ ನೋಡ್ ನಮ್ಮ ಹೊಲ, ಇಲ್ಲೇ ನೋಡ್ ನಮ್ಮ ಅಪ್ಪನ ಮಣ್ಣು ಕೊಟ್ಟದ್ದು ಅಂದಿ ಅಂದ್ರೆ ಇದು ನಿಮ್ಮ ಮಣಿ, ಪಕ್ಕದಾಗ ಇರೋದು ಮಣಿ ನಿಂದ ಅಲ್ಲಣ. ಈಗ ನೀನು ನಿತ್ಯನ ಹೋದಲ್ಲೋ, ನೀನು ವ್ಯಾಪಕನ ಹೋದಲ್ಲೋ, ನೀನು ವಿಶ್ವಮಾನ್ಯನ ಹೋದಲ್ಲೋ, ಮತ್ತೆ ನೀನು ಈ ಖಂಡವಾದ ವಸ್ತುಗಳನ್ನು ಬಯಸ್ತೇನ? ಆ ಖಂಡನಾದ ನಂತರ ಖಂಡದಲ್ಲಿ ಬೆಲೆ ಅದಣ ಇಲ್ಲ. ಒಡವೆರೆದು ಮರಳಿ ಸಂಸ್ಕೃತಿಯ ಮುಂದೆ ವಾಸನೆಯ ನೆರೆಸುತ್ತ. ವಾಸನೆ ಅನ್ನೋದು ನೆರೆಸುಟ್ಟು, ಚೆನ್ನಾಗಿ ಸುಟ್ಟು. ನೆರೆಸುಟ್ಟು ಅಂತ ವಾಸನೆಗಳು ಹೆಂಗಿರ್ತಾವ ಅನ್ನೋದು ಅನೇಕ ಸಲ ಹೇಳಿದ್ದೇನೆ. ವಾಸನೆಗಳು ಹೆಂಗಿರ್ತದ ಅನ್ನೋದು ಕೊನೆ ಮಾತು ಹೇಳ್ತೇನೆ. ವಾಸನೆಗಳು ಹೆಂಗಿರ್ತಾವಪ್ಪ ಅಂತಂದ್ರೆ, ಎಷ್ಟೇ ದೊಡ್ಡ ಪ್ರಮಾಣದ ಸಾಧನೆಯನ್ನು ಮಾಡಿ ನೀನು ನಿತ್ಯನಾಗಿ ನಿಂತಿದ್ರು ಕೂಡ ಆ ವಾಸನೆ ಅನ್ನೋದು ಏನ್ ಮಾಡ್ತತಿ ಅಂತಂದ್ರೆ, ಭಗವತ್ಪಾದರು ಬದರಿಯೊಳಗೆ ಕೂತಿದ್ರು. ಭಗವತ್ಪಾದರು ಬದರಿಯಲ್ಲಿ ಕೂತಾಗ ಇದ್ದಕ್ಕಿದ್ದಂತೆ ಶ್ರೀಮನ್ನಾರಾಯಣ ಉಪನಿಷತ್ತು ನಡೆದಿತ್ತು. ಇದ್ದಕ್ಕಿದ್ದಂತೆ ತಲೆಯೊಳಗೆ ಸಣ್ಣದಾದಂತ ಒಂದು ಶಳಕ ಬಂದು ಒಂದು ಸ್ವಲ್ಪ ವಾತಾವರಣದಲ್ಲೇ ಅವರ ತಾಯಿ ಹಿಂಗ ಹಾಡು ಹೊಂಟಂಗಾತು. ತಕ್ಷಣದಲ್ಲಿ ಶಿಷ್ಯರಾದಂಥ ಎಲ್ಲರಿಗೂ ಕರೆದು ಹೇಳಿದ್ರು, ನಾನು ಈಗಲೇ ನಾನು ಕಾಲಡಿಗೆ ಹೋಗ್ಬೇಕು. ಏನ್ ನೆನಪಾತಿ? ಈಗ ಕಾಲಡಿ ನೆನಪಾಯ್ತಪ್ಪ. ತಾಯಿ ಅಂದ್ರ ಭಗವತ್ ಪಾದರಿಗೆ ಇಷ್ಟು ವಾಸನೆ ಬಂದು ನಿಂದ್ರುವಾಗ ಇನ್ನು ನಮ್ಮ ನಿಮ್ಮಂಥವ್ರ ಪಾಡೇನು? ಅಲ್ಲಿಂದ ತಕ್ಷಣದಲ್ಲಿ ಕಾಲಡಿ ಅಂತಂದ್ರೇನು? ಅವನ ಕಾಲಿನ ಅಡಿಯಲ್ಲಿ ಪವಿತ್ರ ಪುಣ್ಯ ಭೂಮಿಯೇ ಎದ್ದು ಬಂದಿತ್ತು, ಅಥವಾ ಕಾಲ್ನಡಿಗೆಯಲ್ಲೇ ನಡೆದು ಬಂದಂಥವನು ಕಾಲಡಿಯಾಗಿದ್ದ. ಬಂದ, ನಾಯಿಯನ್ನು ನೋಡ್ದ, ಮಾತು ಕೊಟ್ಟಂತೆ ಅಶ್ರುಧಾರೆಯನ್ನ ಅಂತಃಕರಣದ ವ್ಯವಹಾರವನ್ನು ತೋರಿಸಿದ. ಏನೋ ಸಾಮಾಜಿಕ ಜನ ವಿರೋಧ ಬಂತು. ಬ್ರಾಹ್ಮಣ ಕೇರಿ
ವಿರೋಧ ಬಂದು ಸನ್ಯಾಸಿಯಾದ ನಂತರದಲ್ಲೇ ಮರಳಿ ಗೃಹಸ್ಥಾಶ್ರಮಕ್ಕೆ ಬಂದು ತಾಯಿಗೆ ಮಗನಾಗಿ ನಿಲ್ಲುವುದು ಯೋಗ್ಯವಲ್ಲ ಅಂತ ಹೇಳಿ ಒಂದು ವಾದ ಶುರು. ಊರಾಗ ಮಂದಿ ಮಣ್ಣಿಗೆ ಬರಾಕ ಅಲ್ಲಂತೂ ತಾನೇ ತನ್ನ ತಾಯಿಯನ್ನ ಹೆಗಲ ಮೇಲೆ ಹೊತ್ತು ಏನೋ ತುಂಡು ಸಹಿತ ಮಾಡಿದಂತ ಹೇಳ್ತಾರೆ. ಅದೇ ಮನೆಯ ಹಿತ್ತಲಿನಲ್ಲಿ ತನ್ನ ತಾಯಿಯ ಸಂಸ್ಕಾರವನ್ನು ಮಾಡಬೇಕಾದ್ರೆ ಆ ಕಾರಣದಲ್ಲಿ ಶಂಕರ ಭಗವತ್ಪಾದರು 2 ನಾಟಕವನ್ನು ಆಡಿ ತೋರಿಸಿದ್ರು. ಒಂದು, ನೀವೆಲ್ಲರೂ ತಿಳಿದ ಹಾಗೆ ಆ ಸಂಸ್ಕೃತಿಯ ಸಂಸ್ಕಾರಗಳು ಅವು ಎಷ್ಟು ತೀವ್ರವಾಗಿ ಬಲವತ್ತರವಾಗಿ ಬರ್ತಾವ ಅನ್ನೋದನ್ನು ತೋರಿಸಿದ್ರು. ಅವುಗಳನ್ನ ನಡೆಯುವಾಗ ಎಷ್ಟು ಲೋಕದಲ್ಲಿ ಕಷ್ಟಕಟ್ಟನ್ನೋದು ತೋರಿಸಿದ್ರು. ಮೂರನೆಯದಾಗಿ ಯಾವ ತಾಯಿಯ ಪಾರ್ಥಿವ ಶರೀರ ಮುಂದೆ ಕೂತಿತ್ತೋ ಅದರಲ್ಲಿ ತಾಯ್ತನಕ್ಕಾಗಿ ಓಡಿ ಬಂದಿದ್ರು. ಅದೇ ಪಾರ್ಥಿವ ಶರೀರವನ್ನು ತಮ್ಮ ಕೈಯಿಂದಲೇ ಅದನ್ನು ಮುದ್ದಿ ಮಾಡಿ ಓದು ಮಣ್ಣಿನೊಳಗೋ ಬೆಂಕಿಯೊಳಗೋ ಹಾಕಿ ಬಂದ್ರು. ಅಂದ್ರೆ ವೈರಾಗ್ಯ ಮತ್ತು ಅಂತಃಕರಣ ಎರಡನ್ನೂ ಸಮಾನವಾಗಿ ದೃಷ್ಟಿಗಿಟ್ಟು ನೋಡುವಂತ ಪುಣ್ಯ ಪುರುಷ ಶಂಕರಾಚಾರ್ಯ. ಅಂದ್ರೆ ನೆರೆ ಸುಟ್ಟು ಏನ ಮಾಡಿ ಹಣಿ ಮಾಡಿ ಬೂದಿ ಹಚ್ಚಿ ಗಾಳ್ಯಾಗ ಹಾರಿಸಿನಂದ್ರೂ ಕೂಡ ಯಾವ ಕ್ಷಣದಲ್ಲಾದ್ರೂ ಕೂಡ ಬಂದು ನಿಮಗೆ ಈ ತರದ ದಾಳಿಯನ್ನು ಮಾಡುವ ಸಂಭವ ಅದು ಬಂದಾಗ ಜ್ಞಾನದಿಂದ, ವಿವೇಕ ಎಂಬ ಖಡ್ಗದಿಂದ, ವಿವೇಕ ಎಂಬ ಕೊಡಲಿಯಿಂದ ಅದರ ಬುಡವನ್ನು ಕತ್ತರಿಸಿ ಮತ್ತೆ ಎದ್ದು ನಿಲ್ಲುವಂತಹ ತಾಕತ್ತು ಆ ಜ್ಞಾನಿಗೆ ಇರುವಾಗ ಅವನು ಮೋಹಿಪುದು ಅಂದರೆ ಅರ್ಥಾತಪ್ಪ, ಮುಗಿತಪ್ಪ. ಪರಿಕಲ್ಪನೆಗೆಟ್ಟ ಸಹಜ ಒಳವಟ್ಟ. ಎಂತ ಪದಪ್ಪ ಇದು, ಪರಿಕಲ್ಪನೆಗಳು. ನೋಡು, ಕಲ್ಪನೆ ಮತ್ತು ಪರಿಕಲ್ಪನೆ ಅನ್ನೋ ಪದ ತೋರಿಸ್ತೇನೆ ನಿನಗೆ. ಕಲ್ಪನೆ ಅಂದ್ರೆ ಮನದ ಮೊದಲನೇ ತರಂಗ. ಆ ತರಂಗಕ್ಕೆ ಹೋಗಿ ಮತ್ತೊಂದು ಕಲ್ಪನೆಗೆ ಬಡಿತು ಅಂದ್ರೆ ಅದು ಪರಿಕಲ್ಪನೆಗಳು. ಸುಮ್ಮನೆ ಊಟಕ್ಕೆ ಕುಂತಾಗ ಯಾರೋ ಬಂದು ಬದ್ದೆ ಹಾಕಿದ್ರು, ಅವಾಗ ನಿಮ್ಮವ್ ಮಾಡಿದ ರೊಟ್ಟಿ ನೆನಪಾತ, ಒಂದು ಕಲ್ಪನೆ ಇದು. ಆ ಕಲ್ಪನೆ ಪಲ್ಯ ನೆನಪು ಮಾಡ್ತು, ಆ ಕಲ್ಪನೆ ಪಲ್ಲಂಗ್ ನೆನಪು ಮಾಡ್ತು, ಆ ಕಲ್ಪನೆ ಮನೆ ಬಿಟ್ಟು ಬರುವ ಹೊತ್ನಾಗ ಅತ್ತಿ ಮಗಳು ದೊಡ್ಡಕ್ಕಾದ ನೆನಪು ಮಾಡಿತು. ಪರಿಕಲ್ಪನೆಗಳ ರೇಲ್ ಶುರುವಾತ್ ನೋಡು. ಅಂದ್ರೆ ಈ ಪರಿಕಲ್ಪನೆಗಳು ಜೀವನದಲ್ಲೇ ಸಮುದ್ರದ ತೆರೆ ಇದ್ದಂಗವೋ, ಅವು ಬರ್ತಾವ. ಅದಕ್ಕೆ ಎದೆ ಗೊತ್ತು ನಿಜ. ಆ ಪರಿಕಲ್ಪನೆ ಮುಂದೆ ಪರಿಕಲ್ಪನೆಗೆಟ್ಟ ಸಹಜ ಒಳವಟ್ಟ. ಎಲ್ಲ ಪರಿಕಲ್ಪನೆಗಳು ಸುಟ್ಟು ಹೋಗಿತ್ತು, ವಾಸನೆಗಳನ್ನೆಲ್ಲ ಸುಟ್ಟು ಹೋಗಿತ್ತು. ಶಂಭುಲಿಂಗದೊಡನೆ ಒಡಬೆರೆದು ಬಿಟ್ಟಿದ್ದ. ಆ ಸಮಯದಲ್ಲಿ ತಾನೇ ನಿತ್ಯಾನಂದನಾಗಿ ನಿಂತಂತ ಆ ಪರಮ ಪುರುಷ ಎಂದಾದರೂ ಮರಳಿ ಸಂಸ್ಕೃತಿಯನ್ನು ಬಯಸುವನೇ? ಎಂದು ಇಲ್ಲ. ಅದರ ಅರ್ಥ ಏನು? ಇಲ್ಲ. ಪ್ರತಿಯೊಂದು ಶಬ್ದಕ್ಕೂ ಏನು ಮುಂದಲ್ಲೇ ಇಲ್ಲ 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 ಅನ್ನೋದೇ ಪದದ ಪೂರ್ಣ ಅರ್ಥ. ಪ್ರತಿಯೊಂದು ಶಬ್ದಕ್ಕೂ ಪ್ರತಿಯೊಂದು ವ್ಯಾಖ್ಯಾನಕ್ಕೂ ನೀವು ಮುಂದೆ ಏನಂತ ಬರೀಬೇಕಲ್ಲೇ ಇಲ್ಲ 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 ಅಂತ ಬರೀತಾ ಬರಬೇಕು ಅನ್ನುವಂತ ಮಾತನ್ನೇ ಚಂದಪ್ಪ. ನಮ್ಮ ಹೆಂಗೆ